यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮಾಧ್ಯಮಗೋಷ್ಠಿಯಲ್ಲಿ ನಾನು ಎಸ್.ಎಂ. ಪಾಟೀಲ್ ಗಣಿಯಾರ್, ಡಾಕ್ಟರ್ ರವಿ ಬಿರಾದಾರ್, ವೈದ್ಯಕೀಯ ಸೆಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ, ಎಂ.ಸಿ. ಮುಲ್ಲಾ ಅವರು ಕಾಂಗ್ರೆಸ್ ಧುರಂಡ್ರು, ಸುರೇಶ್ ಬಿಜಾಪುರ್ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಸ್ಥಾಪನೆ ಮಾಡುವ ಹೋರಾಟ ಸಮಿತಿ ಸದಸ್ಯರು, ಅನಿಲ್ ಹುಸ್ಮನಿ ಅವರು ಹೋರಾಟ ಸಮಿತಿ ಸದಸ್ಯರು, ಅಕ್ರಮ್ ಮಾಶಾಳ್ಕರ್ ಅವರು ಹೋರಾಟ ಸಮಿತಿ ಸದಸ್ಯರು ಇವತ್ತಿನ ಮಾಧ್ಯಮಗೋಷ್ಠಿ ನಡೆಸಿಕೊಡ್ತಾ ಇದ್ದೀವಿ. ಫಯಾಜ್ ಕಲಾದಗಿ ಯುವ ಹೋರಾಟಗಾರರು ವೈದ್ಯಕೀಯ ಮೆಡಿಕಲ್ ಕಾಲೇಜ್. ಇದು ಪಕ್ಷನೂ ಸಪೋರ್ಟ್ ಇದೆ ಈ ಹೋರಾಟಕ್ಕೆ. ನಿನ್ನೆನೆ ನಮ್ಮ ನಾಯಕರು, ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. ಅವರು ನಾವು ಸರ್ಕಾರದಿಂದ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ನಾವು ಇವತ್ತು ಅಧಿಕೃತವಾಗಿ ಪಕ್ಷದಿಂದನೂ ಹೇಳ್ತೀವಿ, ಎಲ್ಲ ಹೋರಾಟಗಾರ ಜೊತೆನೂ ಇದ್ದೀವಿ. ಎಲ್ಲ ಸಂಘಟನೆ ಮುಖಂಡ್ರೆ ನಡೀತದೆ ಅಂತ ವೈದ್ಯಕೀಯ ಕಾಲೇಜದ ಹೋರಾಟ ಸಮಿತಿ ಮುಖಂಡ್ರ ಐಂದ ಎಲ್ಲ ನಾವಲ್ಲಿ ಅವ್ರು ಕೇಳಿದ್ ಕರೆಕ್ಟ್. ಅವ್ರು ಏನ್ ಬರೀಬೇಕಲ್ಲ, ಐದು ಸಂಘಟನೆ ಮುಖಂಡ್ರ ತೋರಿ, ಕಾಂಗ್ರೆಸ್ ಮುಖಂಡ್ರ ತೋರಿ, ನಡೀತದೆ. ನಾವೆಲ್ಲನಾಗದೇ ಏನ್ ತಗೋತೀವಿ ತಗೋರಿ ನಾವು. ಕಳೆದ ಬಿಜಾಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ 84 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರಕ್ಕೆ ಆಗಬೇಕು ಅಂತ ಹೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಬೇಡಿಕೆ ಆಗ್ರಹಿಸಿಕೊಳ್ಳುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರಾಕಿದೊಂದು ನಿರಂತರ ಪ್ರಯತ್ನ. ಇದು ಪ್ರತಿಭಟನಾಕಾರ ಯಾರು ಸರ್ಕಾರದ ವಿರುದ್ಧ ಇಲ್ಲ. ಎಲ್ಲರದು ಉದ್ದೇಶ ಏನಿದೆ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. ಯಾಕಂತ ಕೇಳಿದ್ರೆ ಸುಮಾರು 28 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿದೆ. ಬಿಜಾಪುರಕ್ಕೆ ಯಾಕೆ PPP ಕೊಡಬೇಕು? ಎಲ್ಲ ಕಡೆ ಸರ್ಕಾರಿ ಇದ್ದಾಗ ನಾವು ಏನು ಮಲತಾಯಿ ಧೋರಣೆನಾ? ಅದಕ್ಕೆ ನಮಗೂ ಒಂದು ಪ್ರತಿಷ್ಠೆ ವಿಷಯ, ನಮ್ಮ ಜಿಲ್ಲೆಗೂ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರಲಿ. ಆಗ್ಲೇ 2 ಕಾಲೇಜ್ ಇದಾವ, ಇನ್ನು ಇವರು ಬಂಡವಾಳಶಾಹಿಗಳು ಬಹಳ ಜನ 10 ಕಾಲೇಜು 2 ಕಾಲೇಜ್ ತರೋ ಶಕ್ತಿ ಅಂತ ಹೇಳಿದಾರೆ. ತರ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಾರ. ಇದೊಂದು ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಬ್ಬನೇ ಆಗ್ಲಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗ್ಲಾರ್ದಕ್ಕ ರಷ್ಯಾ ಬೇರೆ ಬೇರೆ ದೇಶಗಳು ಹೋಗಿ ಕಲಿತಾ ಇದ್ದಾರೆ. ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡರು, ಬಿಜೆಪಿಯಿಂದ ಉಚ್ಚಾಟಿತ ನಗರ ಶಾಸಕರು, ಅದು ಒಡಕಬಾಯಿ ಬಸನಗೌಡ್ರು ಅನ್ಬೇಕು ಅವ್ರಿಗೆ. ಮೇಲೆ ಒಡಕಬಾಯಿ ಅಂತ ಹೇಳಿ ಒಂದು ಗಾದಿ ಮಾತದ ನಮ್ಮ ಕಡೆ. ಒಡಕಬಾಯಿ ಬಸನಗೌಡ್ರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು, ಭಾಷಣ ಮಾಡಿದವರು, ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು, ಲಪುಟ್ರು, ಲಫಂಗ್ರು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಜಿಲ್ಲೆಯ ಸ್ವಾಮೀಜಿಗಳು, ಸಾರ್ವಜನಿಕರು, ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂತ ಹೇಳಿ
ಸರ್ಕಾರದ ಮೇಲೆ ಒತ್ತಡ ತರಕ್ ಮಾತುಗಳನ್ನು ಹೇಳಿದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಅವರನ್ನ ಇವ್ರು ಲಪುಟ್ರು, ಲಫಂಗರು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ದು ಇಡೀ ಜಿಲ್ಲೆ ಜನತೆಗೆ ಒಂದು ಅವಮಾನಕರ ಇದು. ಇವ್ರು ತಕ್ಷಣ ಈ ಕುರಿತು ಜಿಲ್ಲೆ ಜನತೆಯ ಕ್ಷಮೆ ಯಾಚಿಸ್ಬೇಕು. ಇವರು ಕೇವಲ ಟೆಂಟ್ ನಲ್ಲಿ ಕೂತವ್ರಿಗೆ ಮಾತಾಡಿಲ್ಲ, ಇವರು ಇಡೀ ಜಿಲ್ಲೆ ಜನತೆಗೆ ಮಾತಾಡಿದ್ದಾರೆ. ಇವರು ಇಡೀ ಜಿಲ್ಲೆಯ ಜನತೆ ಒಂದು ಗೌರವದ ಪ್ರಶ್ನೆ ಇದರಲ್ಲಿ. ಇವ್ರು ತತ್ಕ್ಷಣ ಕ್ಷಮೆ ಯಾಚಿಸ್ಬೇಕು. ಇವರು ಹಿಂದ ಬಹಳ ಹೋರಾಟಗಳನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ ಇವರಿಗೆ. ಮತ್ ಇವರು ಅವಾಗ ಪೇಮೆಂಟ್ ಗಿರಾಕಿಗಳಿದ್ರ, ಇವರು ಲಪುಟ್ರಿದ್ರ. ಹಂಗಾರೆ ಇವರು ಲಪುಟ್ರು, ಇವರು ಪೇಮೆಂಟ್ ಗಿರಾಕಿಗಳು. ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು? ಇವ್ರು ಮಾಡುವುದು ಲಪುಟತನ. ಇವ್ರು ಮಾತಾಡೋದೇ ಒಂದು ಲಪುಟತನ. ಇದು ತಾವು ಮಾಡಿದ್ರೆ ಸರಿ, ಉಳಿದವ್ರು ಮಾಡಿದ್ರೆ ಸರಿ ಅಲ್ಲ ಅನ್ನೋ ಧೋರಣೆ ಇರಬಾರ್ದು. ಇವ್ರು ಮಾಡೋದು ಯಾಕೆ ಲಪುಟತನ ಅನ್ನೋದು ಹೇಳುತ್ತೆ ನಿಮಗೆ ಖುಲ್ಲಾ. ಅಲ್ಲಿ ಸಿದ್ದರಾಮಯ್ಯಗೆ ಓಲೈಸುದು, ಮಂತ್ರಿಗಳಿಗೆ ಓಲೈಸುದು, ಮೆಡಿಕಲ್ ಕಾಲೇಜ್ ಹೊಡ್ಕೋಬೇಕು, PPP ಮೆಡಿಕಲ್ ಕಾಲೇಜ್ ತಾನೇ ಹೊಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನ್ ಮಾಡ್ತಾ ಇದ್ದಾರಲ್ಲ, ಇದು ಕುತಂತ್ರಕ್ಕೆ ಲಪುಟತನ ಅಂತ ಹೇಳ್ತಾರೆ. ಲಪುಟತನದ ಅರ್ಥ ಇದು. ಅವ್ರಿಗೆ ಲಪುಟತನದ ಅರ್ಥ ಏನಾದ್ರೂ ಬೇಕಾಗಿದ್ರೆ ಇದು ತಿಳ್ಕೊಳ್ಳಿದು. ಸುಮಾರು 84 ದಿನಗಳ ಕಾಲ ಹೋರಾಟ ನಡೆದಿದೆ, ಒಂದು ಬೇಡಿಕೆ ನಡೆದಿದೆ. ಬಾಯಿ ಬಿಚ್ಚಿಲ್ಲ ಇವ್ರು ಇವತ್ತಿಗೆ. ನಾನು ಬಡವರ ಪರ, ನಾನು ಜಿಲ್ಲೆಯ ಪರ, ನಾನು ಹಿಂದೂ ಪರ, ನಾನು ಅವ್ರ ಪರ, ಇವ್ರ ಪರ ಅಂತ ಹೇಳೋರು ಜಿಲ್ಲೆಯ ಪರ ಮಾತಾಡ್ಬೇಕಾಗಿತ್ತಲ್ಲ. ನೈತಿಕತೆ ಏನಾದ್ರೂ ಇದ್ರ ಜಿಲ್ಲೆ ಪರವಾಗಿ ಮಾತಾಡ್ಬೇಕಲ್ಲ. ಇವ್ರಿಗೆ ನೈತಿಕತೆನೇ ಇಲ್ಲ. ನೈತಿಕತೆ ಎಂದೋ ಸತ್ತು ಹೋಗಿದೆ ಇವ್ರದು. ಯಾಕೆ ಮಾತಾಡಿಲ್ಲ? ನಾನು ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ, ಪ್ರಯತ್ನ ಮಾಡಿದ್ದೆ ಅಂದ್ಬಿಟ್ಟು ಈಗ ಏನಾಗ್ಯದ? ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು PPP ಮಾಡಲ್ದಲ್ಲಿ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ, ಹೋರಾಟ ಮಾಡಿದ್ರಿ. ಆದ್ರೆ ಈಗ ಯಾಕೆ ಹೇಳಲ್ಲ ಅಂದ್ರೆ ನಿಮಗ ಇದು ಕುತಂತ್ರತನ ನಡೆದ ನಿಮ್ಮದೊಳಗೆ. ಆಮೇಲೆ ಇದ್ರೊಳಗೆ MB ಪಾಟೀಲ್ರು ಎಳೆದು ತಂದಿದಿರಿ. ಹಂಗಾರೆ MB ಪಾಟೀಲ್ರು ನಿಮ್ಮದು ಒಪ್ಪಂದ ಆಗಿದೆಯಾ? ಮೆಡಿಕಲ್ ಕಾಲೇಜ್ ನಿಮ್ಗೆ ಕೊಡ್ತೀನಿ ಅಂತ MB ಪಾಟೀಲ್ ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು? ಮುಖ್ಯಮಂತ್ರಿಗಳು ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ಅಲ್ಲಿ ಅವರಿಗೆ ಓಲೈಸುವುದು MB ಪಾಟೀಲ್ರಿಗೆ, ಅಲ್ಲಿ ವೈದ್ಯಕೀಯ ಶಿಕ್ಷಣಕರಿಗೆ ಶಿಕ್ಷಣ ಮಂತ್ರಿಗೆ ಓಲೈಸುವುದು. ಈ ಕುತಂತ್ರತನ, ಈ ಲಪುಟತನ ನೀವು ಮೊದಲು ಬಿಡ್ರಿ. ಜಿಲ್ಲೆ ಜನರಿಗೆ ಲಪುಟ್ ಅಂತ ಹೇಳೋರು ನಿಮ್ಮ ಲಪುಟತನ ಬಿಟ್ಟು ಇನ್ನೊಬ್ರಿಗೆ ಲಪುಟ್ ಅಂತ ಹೇಳಿ. ನೀವು ವೈದ್ಯಕೀಯ ಕಾಲೇಜನ್ನು ಲಪ್ಟಾಯಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದೀರಿ. ನೀವು ನಿನ್ನೆ ನಿಮ್ಮ ಹೇಳಿಕೆ ಹೊರಗೆ ಬಿದ್ದ ಮೇಲೆ MB ಪಾಟೀಲ್ರು ಡಿಕ್ಲೇರ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದ್ದೇನೆ. ನಾನು ಕಳೆದ ಕ್ಯಾಬಿನೆಟ್ದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೇನೆ. ಕಳೆದ ಕ್ಯಾಬಿನೆಟ್ದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲಿ ಬಿಜಾಪುರಕ್ಕೆ ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಅಲ್ಲಿ ಶಿವಾನಂದ ಪಾಟೀಲ್ರು ಇದ್ರು. ಶಿವಾನಂದ ಪಾಟೀಲ್ರು ನಾವಿಬ್ರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ. ಯಾವುದೇ ಅಡೆತಡೆ ಇಲ್ಲ, ವೈದ್ಯಕೀಯ ಕಾಲೇಜ್ ಆಗೇ ಆಗ್ತದೆ ಅಂತ ಹೇಳಿ ಅವ್ರು ನಿನ್ನೆ ಹೇಳಿದ್ದಾರೆ. ನಂದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಅದರೊಳಗೆ ಏನು ಯಾವುದೂ ಸಂಶಯ ಇಲ್ಲ. ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ನಮ್ಮ ಪಕ್ಷದ ವತಿಯಿಂದ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಪಕ್ಷ ಯಾವಾಗಲೂ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ಸಪೋರ್ಟ್ ಇದೆ ಅಂತ ಇವತ್ತು ನಾ ಹೇಳ್ತೇನೆ. ಆದ್ರೆ ಬಿಜೆಪಿಯವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತಾ ಇಲ್ಲ ಕಾಂಗ್ರೆಸ್ದವ್ರು ಅಂತ ಹೇಳಿ ಆರೋಪ ಮಾಡಿ ಜನರ ಮುಂದೆ ಹೇಳ್ತಾ ಇದ್ದಾರೆ. 8.5 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು MLA ಇದ್ರು. 8.5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತಿತ್ತು.
ನಾನು ವಿಧಾನಸಭೆಯಲ್ಲಿ ಹೇಳಿನಿ ಅಂತ ಹೇಳ್ತಾರೆ ಇವರು. ಮತ್ತೆ ಯಾಕೆ ಆಗ್ಲಿಲ್ಲ? ಸುಧಾಕರ್ ಅವರು ಆರೋಗ್ಯ ಮಂತ್ರಿಯಾಗಿ ದೊಡ್ಡಬಳ್ಳಾಪುರ ತಗೊಂಡು ಹೋದ್ರು. ಶಿವಾನಂದ ಪಾಟೀಲ್ ಯಾಕೆ ತರಕ್ ಆಗುದಿಲ್ಲ ಅಂತ ಇವ್ರು ಕೇಳ್ತಾರೆ. ಶಿವಾನಂದ ಪಾಟೀಲ್ ಮಂತ್ರಿ ಇದ್ದದ್ದು 14 ತಿಂಗಳು, ಕೇವಲ 14 ತಿಂಗಳು. 14 ತಿಂಗಳಲ್ಲಿ ಶಿವಾನಂದ ಪಾಟೀಲ್ರು ವೈದ್ಯಕೀಯ ಕಾಲೇಜಿಗೆ ಮೂಲ ಸೌಲಭ್ಯಗಳು ವೈದ್ಯಕೀಯ ಕಾಲೇಜಲ್ಲಿ ಆಗಲಿ ಅನ್ನೋ ಒಂದು ಧೋರಣೆಯಿಂದ, ಒಂದು ಮನೋಭಾವದಿಂದ ಅಲ್ಲಿ ಏನ್ ಮಾಡ್ಬೇಕು ಎಲ್ಲಾ ಸೌಲಭ್ಯಗಳನ್ನು ಮಾಡಿಟ್ಟಿದ್ದಾರೆ. ಕೇವಲ ವೈದ್ಯಕೀಯ ಕಾಲೇಜ್ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಇದೆ. ಅಷ್ಟು ಕೆಲಸ ಶಿವಾನಂದ ಪಾಟೀಲ್ ಮಾಡಿಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಹತ್ರ ಪೇಮೆಂಟ್ ತಗೊಂಡ್ ಬರ್ತಾರ. ಯಾವ ಮಾನ ಮರ್ಯಾದೆ ತಗೊಂಡು ಮಾತಾಡ್ತೀರಿ ಗೌಡ್ರ ನೀವು? ನಾನು ಒತ್ತಂದಾರ ಗೌಡ, ನಾನು ಒತ್ತಂದಾರ ಗೌಡ. ಒತ್ತಂದಾರ ಗೌಡನ ಲಕ್ಷಣ ಒಂದೂ ಇಲ್ಲ, ಒಂದ್ ಅಕ್ಷರ ಇಲ್ಲ ನಿಮ್ಮ ಹತ್ರ. ಯಾರು ಹೇಳ್ಬೇಕು ನೀವು ಒತ್ತಂದಾರ ಗೌಡ ಅಂತ? ಒತ್ತಂದಾರ ಗೌಡ್ರ ಗೌರವ ಎಷ್ಟಿರ್ತದೆ, ಆ ಗೌರವ ಕಾಪಾಡ್ಕೊಂಡು ನಾ ಒತ್ತಂದಾರ ಗೌಡ್ರ ಅಂತ ಹೇಳ್ರಿ ನೀವು. ಒತ್ತಂದಾರ ಗೌಡ ಅಂದ ಕೂಡ್ಲೇನೆ ಮರ್ಯಾದೆ ಇರಂಗಿಲ್ಲ. ಅದ್ರ ತಕ್ಕ ಮರ್ಯಾದೆಯಿಂದ ನಡ್ಕೋಬೇಕು, ಮರ್ಯಾದೆಯಿಂದ ಜನರ ಜೊತೆ ಇರಬೇಕು, ಮರ್ಯಾದೆಯಿಂದ ರಾಜಕಾರಣ ಮಾಡಬೇಕು. ಶಿವಾನಂದ ಪಾಟೀಲ DCC ಬ್ಯಾಂಕ್ ಅದು ಮಾಡ್ಯಾನ, ಇದು ಮಾಡ್ಯಾನ. ನೀವು ಸಾರ್ವಜನಿಕರ ದುಡ್ಡಿನಿಂದ ಸಿದ್ಧಿಸಿರಿ ಬ್ಯಾಂಕ್ ಅನ್ನು ಮಾಡಿದಿರಿ, ಸಾವಿರಾರು ಕೊಟ್ಟು ಎತ್ತಿದಿರಿ ಜನರ ಹತ್ರ. ಅದ್ರದ್ದು ಇವತ್ತು ಲೆಕ್ಕ ಕೊಡಕ್ ತಯಾರಿಲ್ಲ ನೀವು. ನಾನು 3 ಸಲ ಹೇಳಿದ್ದೀನಿ, ವಿನಂತಿ ಮಾಡಿದ್ದೀನಿ. ನಿಮ್ಮ ಪ್ರಾಮಾಣಿಕತೆ ಇನ್ನೂ ಮೆರೀತದೆ. ಯಾಕಂದ್ರೆ ನೀವು ಎಲ್ಲಾರು ಭ್ರಷ್ಟರು ನಿಮ್ ದೃಷ್ಟಿಯೊಳಗ. ನೀವು ಒಬ್ಬರೇ ಸತ್ಯ ಹರಿಶ್ಚಂದ್ರನ ಇದ್ರೊಳಗಿಂದ ಬಿದ್ದ್ಬಿಟ್ರಿ ಉದರದಿಂದ. ಸರಿ ಅದ, ಒಪ್ಕೋತೀವಿ ನಾವು. ನೀವು ಸತ್ಯ ಹರಿಶ್ಚಂದ್ರ ಇದ್ದಿದ್ದೆ ಖರೆ. ಇನ್ನೂ ನಿಮ್ಮದು ಗೌರವ ಬಹಳ ಹೆಚ್ಚಾಗ್ತದೆ. ಸಿದ್ಧಿಸಿರಿ ಬ್ಯಾಂಕಿಂದು ನೀವೆಲ್ಲ ಬ್ಯಾಲೆನ್ಸ್ ಶೀಟ್ ಅದ್ರದ್ದು ಬಹಿರಂಗ ಪಡಿಸ್ರಿ, ಬಹಳ ಚಲೋ ಆಗ್ತದ. ಚಿಂಚೋಳ್ಯಾಗ ಶುಗರ್ ಫ್ಯಾಕ್ಟ್ರಿ ಮಾಡಿರಲ್ಲ, ಅದು ದುಡ್ಡು ಎಲ್ಲಿಂದ ತಂದು ಹಾಕರಿ, ಅದು ಹೇಳ್ರಿ. ಇವತ್ತ ಸಿದ್ದೇಶ್ವರ ಸಂಸ್ಥೆದ್ದು ತಂದಿದಿರಿ, ನೀವೇ ನಿನ್ನೆ ಹೇಳಿದ್ರಿ 500 ಕೋಟಿ ಹಾಕ್ತೀವಿ ಅಂತ ಹೇಳಿ. 500 ಕೋಟಿ ಎಲ್ಲಿದು? ಸಿದ್ದೇಶ್ವರ ಸಂಸ್ಥೆದ್ದು ಸ್ವಲ್ಪ ಹೇಳ್ರಿ, ಎಷ್ಟಿದೆ ಇನ್ಕಮ್, ಎಷ್ಟು ಗಳಿಕೆ ಆಯ್ತು, ಅದ್ರಾಗ ಎಷ್ಟು ದುಡ್ಡು ಇದಾವೆ. ನೀವು ಬಂಡವಾಳಶಾಹಿಗಳಾಗಿದ್ದೀರಿ, ಅದಕ್ಕೆ 500 ಕೋಟಿ ನೀವು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಜನ ಬಡವಾಗ್ಯಾರ, ಬಿಜಾಪುರದ ಜನ ಬಡವಾಗಿಬಿಟ್ಟಿದ್ದಾರೆ ಈಗ ಬಿಜಾಪುರದವರು. ನೀವು ಬಂಡವಾಳಶಾಹಿಗಳಾಗಿದ್ದೀರಿ. ಮತ್ತು ಮೆಡಿಕಲ್ ಕಾಲೇಜ್ ಮಾಡಿ 5 ಜನರಿಗೆ ಕೊಡ್ತಾರಂತ. ಅರೆ 500 ಜನ ಕಲಿಯಂತದ್ದು, 5,000 ಜನ ಭವಿಷ್ಯದಲ್ಲಿ ಕಲಿಯಂತ ಕಾಲೇಜ್ ನೀವು ಮಾಡ್ಕೊಂಡು 5 ಜನರಿಗೆ ಕಲಿಸ್ತಾ ಇರ್ತೀವಿ. ಹೇಳಕ್ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಸ್ವಲ್ಪ. ಆಮೇಲೆ ಅದು ಮಾಡಿದ್ರು ಇದು ಮಾಡಿದ್ರು ಇನ್ನೊಬ್ಬರಿಗೆ ಟೀಕಾ ಮಾಡ್ತೀರಿ ನೀವು. ಶಿವಾನಂದ ಪಾಟೀಲ್ರು ರಾಜಕೀಯವಾಗಿ ಎದುರಿಸದಿದ್ರು ಎದುರಿಸ್ರಿ, ನಮ್ದೇನ್ ತಕರಾರಿಲ್ಲ ಅದಕ್ಕೆ. ಅವ್ರ ವಿರುದ್ಧ ಚುನಾವಣೆ ನಿಂದ್ರಿ, ನಿಮ್ ವಿರುದ್ಧ ಅವ್ರು ನಿಂದ್ರಲಿ. ನಿಮ್ದು ಯಾರ್ಯಾರ್ದು ಏನೇನ್ ತಾಕತ್ತ ಏನೇನ್ ನಿಮ್ಮ ಅದಾವಲ್ಲ ಅವೆಲ್ಲ ಹೊರಗೆ ಬರ್ಲಿ. MB ಪಾಟೀಲ್ರದು ಗಂಡಸ್ತನ ಕೇಳ್ತೀರಿ, ಶಿವಾನಂದ ಪಾಟೀಲ್ದು ಗಂಡಸ್ತನ ಕೇಳ್ತೀರಿ. ನಿಮ್ದು ಏನಿದು? ಹಿಟ್ಲರ್ ಆದಂಗ ಆಗ್ಬಿಟ್ರಿ ನೀವೀಗ. ಒಂದು ಅಂತ್ಯಕಾಲ ಬಂದೇ ಬರ್ತದೆ ಅದಕ್ಕ. ಹೋರಾಟಗಾರರು ಲಪುಟ್ರು ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ರಿ. ನಿಮ್ಮ ಹತ್ರ ಲವಲೇಶವಾದ್ರು ಏನಾದ್ರು ಮಾನವೀಯತೆ ಇದ್ರ, ನಿಮ್ಮ ಹತ್ರ ಏನಾದ್ರು ಇದ್ರ ನೀವು ಅದನ್ನ ಸಬೂತ್ ಮಾಡ್ಬೇಕು ಇವತ್ತು ಬಹಿರಂಗವಾಗಿ. ನೀವು ಅವ್ರ ಪೇಮೆಂಟ್ ಗಿರಾಕಿಗಳು ಅವ್ರ ಮನೆಗೆ ಹೋಗಿ ಪೇಮೆಂಟ್ ತರ್ತಾರ. ಈ ಹೋರಾಟದಲ್ಲಿ ಶಿವಾನಂದ ಪಾಟೀಲ್ರು ಏನಾದ್ರು ಸಪೋರ್ಟ್ ಇದ್ರು ಸಬೂತ್ ಮಾಡಿದ್ರೆ ನಾವು ನಿಮ್ಮ ಅನುಯಾಯಿಗಳಾಗ್ಬಿಡ್ತೀವಿ ಅವತ್ತು ಇದನ್ನು ಹೇಳ್ಬಿಡ್ತೀನಿ ಇವತ್ತು. ಯಾಕಂತ ಕೇಳಿದ್ರೆ 84ಗಳ ದಿವಸದ ಹೋರಾಟ ನಾನು ನೋಡಿದ್ದೇನೆ. ಅವ್ರು ಯಾವ ನಾಯಕರ ಮನೆಗೆ ಹೋಗಿನೋ ಒಂದು 100 ರೂಪಾಯಿ 10 ರೂಪಾಯಿ ಕೇಳಿಲ್ಲ. ಇದು ಬಹಳ ಇವತ್ತು ಆ ಹೋರಾಟಗಾರನ ಇವತ್ತು ಶ್ಲಾಘನೆ ಮಾಡ್ಬೇಕಾಗ್ತ. ನಾನು ಇವತ್ತು ಯಾವ ಶಾಸಕರು ಕೊಟ್ಟಿಲ್ಲ, ಯಾರೋ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರೋ 5,000 10,000 ರೂಪಾಯಿ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರ ಹತ್ರ ಇವ್ರು ಹೋಗಿ ಬೇಡಿಲ್ಲ. ಮತ್ತೆ ಇವ್ರು ಯಾರು ಶ್ರೀಮಂತರು ಅಲ್ಲ, ಇವ್ರು ಕೂತವ್ರು ಯಾರು. ಇವ್ರ ಮನೆಗಳೇ ಹ್ಯಾಂಗ್ ನಡೀತಾವೋ ಆ ದೇವ್ರಿಗೆ ಗೊತ್ತಾ, ಆದ್ರೂ ಬಂದು ಇಲ್ಲಿ ಕೂತಿದ್ದಾರೆ. ನಾ ಇವತ್ತು ಅವ್ರಿಗೆ ಹೊಗಳೋದು ಅವ್ರಿಂದ ಏನು ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದದ. ಇಂಥ ಜನರಿಗೆ ನೀವು ಈ ತರ ಮಾತಾಡಿದ್ರೆ ಮುಂದೆ ಹೋರಾಟಗಾರರು ತಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೋಬೇಕಾಗ್ತದೆ. ನಿಮ್ಮಂತವ್ರ ಮಾತು ಕೇಳಿ ಆ ತರ ಆಗ್ಬಾರ್ದು. ಇವತ್ತ ಇಡೀ ಜಿಲ್ಲೆ ಜನ ಹೋರಾಟಗಾರ ಹೋರಾಟದ ಹಿಂದಿದ್ದಾರೆ. ಇಡೀ ಜಿಲ್ಲೆ ಜನರಿಗೆ ವೈದ್ಯಕೀಯ ಕಾಲೇಜ್ ಆಗ್ಲಿ ಅಂತ ಒಂದು ಭಾವನೆ ಇದೆ. ಸರ್ಕಾರ ಇವತ್ತ ಸ್ಟಾರ್ಟಿಂಗ್ದೊಳಗ ಏನೋ ಕೆಲಸದ ಒತ್ತಡದಿಂದ ಮುಖ್ಯಮಂತ್ರಿಗಳು ಅದನ್ನ ಹೇಳಿರ್ಬೋದು, MB ಪಾಟೀಲ್ರು ಒತ್ತಡದಲ್ಲಿ ಹೇಳಿರ್ಬೋದು. ಆದ್ರೆ ಇವತ್ತೆಲ್ಲಾರ ಮನಸ್ಸಿನಲ್ಲಿ ಏನಿದೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರದಿಂದ
ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಲೆಟರ್ ಬರೆದಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ. ಇದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧಕ ಬಾಧಕಗಳು ಏನದಾವ ಪರಿಶೀಲಿಸಿ ನನಗೆ ವರದಿ ಕೊಡ್ರಿ ಅಂತ ಹೇಳಿ ಅವರು ನೋಟ್ ಹಾಕಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ತೋರಿಸ್ತದೆ? ಜನರ ಭಾವನೆಗಳಿಗೆ ವಿರೋಧಿ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ, MB ಪಾಟೀಲ್ರು ಮಾಡ್ತಾ ಇಲ್ಲ, ಶಿವಾನಂದ ಪಾಟೀಲ್ರು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಇದಕ್ಕೆ ಬೆಂಬಲಿದ್ದಾರೆ. ಬಿಜೆಪಿ ಅವ್ರು ಹೇಳ್ತಾರೆ ಎಲ್ಲಾ ಶಾಸಕರು ಬೆಂಬಲ ಏನು, ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ಬೇಕೇನು? ಸರ್ಕಾರ ಮಟ್ಟದಲ್ಲಿ ಬೆಂಬಲ ಕೊಡ್ತಾರ ಅವರು, ನಮ್ಮ ಶಾಸಕರು. ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ತಾರನೇ ಯಾರ್ರೆ? ಅವ್ರ ಬೆಂಬಲ ಇದೆ. ಎಲ್ಲ ಇಡೀ ಜಿಲ್ಲೆ ಜನ ಹೋರಾಟಗಾರ ಹಿಂದಿದ್ದಾರೆ. ಯಾರಿಗೆ ಇವ್ರು ಲಪುಟ್ರು ಲಪ್ಪಂಗ ಅಂತ ಹೇಳಿದ್ದಾರೆ, ಅವರೇ ಲಪುಟ್ರು. ವೈದ್ಯಕೀಯ ಕಾಲೇಜ್ ಲಪಟಾಯಿಸ್ಬೇಕಂತ ಏನು ಅವರು PPP ವೈದ್ಯಕೀಯ ಕಾಲೇಜ್ ಹೆಸರಲ್ಲಿ ತಾನು ಈ ವೈದ್ಯಕೀಯ ಕಾಲೇಜ್ ತಗೋಬೇಕಂತ ಹೇಳಿ ಸಿದ್ದ ಬಸನಗೌಡರು ಹುನ್ನಾರ ಮಾಡಿದ್ದಾರೆ. ಆ ಹುನ್ನಾರವನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಇವತ್ತು ಹೋರಾಟಗಾರ ಇದ್ದಂಥವ್ರು ಇವತ್ತಿನ ತನ 84 ದಿವಸಗಳ ಕಾಲ ಮಾತಾಡಿಲ್ಲ. ಇವತ್ತು ಒಮ್ಮೆ ತ್ರಾಸಾಗಿದೆ ಅವ್ರಿಗೆ, ಯಾಕಂದ್ರೆ ಗೊತ್ತಾಗ್ಬಿಟ್ಟದ ಇದು ನನ್ನ PPP ಮಾಡಲ್ ನಾ ತಗೋಬೇಕಂತ ಮಾಡಿದ್ದೆ, ಇದು ನನ್ನ ಕೈಗೆ ಎಟುಕೋದಿಲ್ಲ ಅಂತ ಹೇಳಿ ಅವ್ರಿಗೆ ಮನವರಿಕೆ ಆಗ್ಬಿಟ್ಟದ. ಅದಕ್ಕೆ ಅವ್ರು ಡೆಸ್ಪರೇಟ್ ಆಗಿ, ಹತಾಶೆ ಆಗಿ ಇಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಪರವಾಗಿ ಹೋರಾಟ ಏನ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥದ್ದು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿರ್ತಕ್ಕಂಥದ್ದು ಯಾರು ಒಪ್ತಕ್ಕಂಥ ಮಾತಲ್ಲ. ಅದನ್ನ ನಾವು ಸಾರಾಸಗಟವಾಗಿ ಖಂಡಿಸ್ತೇವೆ. ಅಲ್ಲಿರ್ತಕ್ಕಂಥವ್ರು ಹೋರಾಟಗಾರರ ನೋಡ್ಬೇಕು ನೀವು. ಅವ್ರು ಇವತ್ತ ನಿನ್ನೆ ಬಂದು ಕೂತಂತವ್ರು ಅಲ್ಲಲ್ಲಿ. ಅವರು ಸಾಕಷ್ಟು ಏನಂದ್ರ ಕಷ್ಟದಲ್ಲಿದ್ದರೂ ಕೂಡ ಅವರೊಂದು ತತ್ವ ಸಿದ್ಧಾಂತ ಹಾಗೂ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥವ್ರು. ಇಂಥ ಯಾವುದೇ ಒಂದು ಸುಮಾರು ಎಷ್ಟೋ ಒಂದು 20-30 ವರ್ಷದಿಂದ ನೀವು ನೋಡಿದ್ರೆ ಅಂದ್ರೆ ಸಹಿತ ಅವರು ಇಂಥ ಯಾವುದೇ ಒಂದು ಆಮಿಷಗಳಿಗೆ ಇದಕ್ಕೆ ಒಳಗಾಗಿರ್ತಕ್ಕಂಥ ಯಾರು ಒಬ್ರು ಅಲ್ಲಿ ಸಿಗೋದಿಲ್ಲ ನಿಮ್ಗೆ. ಬಹಳ ಒಂದು ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು. ಹಾಗಾಗಿ ಅಂಥವರಿಗೆ ಈ ರೀತಿ ಮಾತನಾಡಿದ್ರೆ, ಪ್ರಜಾಪ್ರಭುತ್ವ ಇದೆ, ಹೋರಾಟ ಮಾಡಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಆ ಪ್ರಜಾಪ್ರಭುತ್ವದ ಪ್ರಕಾರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ರೀತಿ ನೀವು ಬೇಜವಾಬ್ದಾರಿಯುತವಾಗಿ ಅವರನ್ನ ಅವಮಾನಿಸೋದು ತಪ್ಪಾಗ್ತದೆ. ಅದಕ್ಕಾಗಿ ನೀವು ತಕ್ಷಣ ನೀವು ಕ್ಷಮೆ ಕೇಳಬೇಕು. ಹೋರಾಟಗಾರರಲ್ಲಿ ಕೂಡ ಕ್ಷಮೆ ಕೇಳಬೇಕು. ಇಡೀ ವಿಜಯಪುರ ಜನತೆನೇ ಏನು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲಿ ಅಂತ ನಿಂತಿದೆ, ಅದೆಲ್ಲ ಜನರಿಗೆ ಕೂಡ ನೀವು ಅವಮಾನ ಮಾಡಿದಿರಿ. ಅವರ ಕೂಡ ಕ್ಷಮೆಯನ್ನ ನೀವು ಕೇಳಬೇಕು. ನೀವು ಬರೀ ಬಾಯಿಗೆ ಬಂದಂಗ ಹಿಂಗೆ ಪ್ರತಿಯೊಂದು ವಿಷಯನೂ ಕೂಡ ಏನ್ ಬೇಕಾದ್ರೆ ನಿಮ್ಗೆ ಏನ್ ತಿಳಿಸೋದು ಮಾತಾಡ್ಕೊಂಡು ಹೊಂಟಿರಿ. ಅದಕ್ಕೆ ನಿಮ್ಗೇನು ಹೇಳ್ತಾರಲ್ಲ, ನಿಮ್ಗೆ ಬಾಯಿಗೆ ನಿಮ್ಗೆ ಇದಕ್ಕೆ ಕನೆಕ್ಷನ್ ಇಲ್ಲ, ನಿಮ್ಮ ಬಾಯಿಗೆ ಏನ್ ಬರ್ತದೆ ಹೇಳ್ಬಿಡುದು ಅಷ್ಟೇ. ಹಂಗಾಗಿ ಈ ತರ ಇನ್ನ ನಡೆದಿಲ್ಲ. ನೀವು ಈಗ ಮಾತಾಡಬಾರ್ದು. ಇದರ ಬಗ್ಗೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಹೋರಾಟಗಾರರಿಗೂ ಕೂಡ ಒಂದು ಮನವಿ ಮಾಡ್ತೀನಿ, ನೀವೆಲ್ಲರನ್ನೂ ಒಂದೇ ತಕ್ಕಡಿಯೊಳಗೆ ತೂಗಬೇಡ್ರಿ. ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ, ಸರ್ಕಾರ, ನಮ್ಮ ಸಚಿವರುಗಳು, MB ಪಾಟೀಲ್ರು, ಶಿವಾನಂದ ಪಾಟೀಲ್ರು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ನಿಮ್ಗೆ ನಿನ್ನೆ ಏನ್ ಅವ್ರು ಅವಮಾನ ಮಾಡಿದಾನ ನಗರ ಶಾಸಕ, ಅವ್ರಿಗೆ ಮಾತಾಡ್ದಂಗೆ ಎಲ್ಲರಿಗೂ ಕೂಡ ಅದೇ ರೀತಿ ಅದೇ ತಕ್ಕಡಿಯಲ್ಲಿ ನೀವು ತೂಕ ಮಾಡಿ ಹಿಂಗ್ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಹೇಳಿ ಸಾಕಷ್ಟು ನಾವು ಪ್ರಾಮಾಣಿಕವಾಗಿ MB ಪಾಟೀಲ್ರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ಕೆಲವೊಂದು ಮಾತುಗಳನ್ನ ಕೇಳಿ ನಮಗೆ ಸರಿ ಅನ್ಸ್ಲಿಲ್ಲ. ಆ ವಿಚಾರವನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಹಂಗಾಗಿ ಪ್ರತಿಯೊಂದು ವಿಷಯ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ಬೋದು, ಮುಂದೆ ಆದ್ರೂ ಕೂಡ ಇವತ್ತೇ ನಮ್ಮ ನಿಯೋಗನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೆಳಗಾವಿಗೆ ಹೋಗ್ತಾ ಇದೆ. ಹಂಗಾಗಿ ಯಾರು ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟವರಿದ್ದಾರೆ ಅಂತಕ್ಕಂಥ ತಾವು ಗುರುತಿಸ್ಕೊಂಡು ಅವರ ಒಂದು ಸ್ಟೇಚರ್ ಅಂತಿರಲ್ಲ, ಅವರ ಒಂದು ಕಮಿಟ್ಮೆಂಟ್ ಅನ್ನ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಹೋರಾಟಗಾರರಲ್ಲಿ ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ಇನ್ನೊಂದು ವಿಷಯ ಬಿಟ್ಟು ಆಗ್ಲೇ ಒಂದೇ ವಿಷಯ ಹೇಳ್ಬಿಡ್ತೇನೆ. ನಾನು ಹಿಂದೂ ಪರ, ಹಿಂದುತ್ವ ಓಡಾಡೋರು ಬಸನಗೌಡರು, ಈ ಹೋರಾಟ ಮಾಡೋರು ಹಿಂದೂಗಳೇ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗೋದು ಹಿಂದೂಗಳಿಗೆ. ಹೋರಾಟದಲ್ಲಿ ಬಂದು ಹೇಳದಂತ ಸ್ವಾಮಿಗಳು ಹಿಂದೂಗಳೇ, ಅವರು ಕಾವಿದಾರಿಗಳೇ. ಎಲ್ಲ ನಾಯಕರು, ಸಜ್ಜನರು ಬಂದು ಹೇಳಿದವರು ಎಲ್ಲ ಹಿಂದೂಗಳೇ. ನೀವು ಹಿಂದೂ ಅನ್ನೋರು ಮತ್ತೆ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ರಲ್ಲ, ನೀವು ಹಿಂದೂಗಳಿಗೆ ಕ್ಷಮಾ ಕೇಳಬೇಕು ಈ ಸಂದರ್ಭದಲ್ಲಿ. ಅದನ್ನ ನಾ ಹೇಳು ನಮ್ಮ ಒಂದು ಚಳವಳಿ ಏನು ನಿನ್ನೆ ಬಸನಗೌಡ ಪಾಟೀಲ್ರು ಹೋರಾಟಗಾರರು ಶಿವಾನಂದ ಪಾಟೀಲ್ರ ಕಡೆಯಿಂದ ದುಡ್ಡು ತಗೊಂಡು ಅಂತಾರ ಪೇಮೆಂಟ್ ಗಿರಾಕಿಗಳು ಅದಾರ ಅನ್ನುವಂಥದ್ದನ್ನ ಹೋರಾಟ ಸಮಿತಿ ಸದಸ್ಯರು ಈಗಾಗಲೇ ನಡೆಸಿದ್ದಾರೆ. ಇಲ್ಲಿ ಏನು ಅಂತ ಅಂದ್ರ ಬಹುಶಃ ಅವರು ಈ
ಹೋರಾಟವನ್ನ ರಾಜಕೀಕರಣಗೊಳಿಸುವಂತ ಒಂದು ಉದ್ದೇಶ ಅವರಲ್ಲಿ ಇದ್ದಂಗೆ ಕಾಣ್ತದೆ. ಯಾಕಂದ್ರೆ ಅವರು ತಮ್ದು ಶಿವಾನಂದ ಪಾಟೀಲ್ರು ಏನು ವೈಯಕ್ತಿಕ ಭಿನ್ನಾಭಿಪ್ರಾಯ ಅಥವಾ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ರು ಕೂಡ ಅದನ್ನ ಅವರವರು ಮಾತಾಡಬೇಕು. ಹೋರಾಟಗಾರರ ಹೆಗಲ್ ಮ್ಯಾಗ ಬಂದೂಕಿಟ್ಟು ಹೊಡೆಯುವಂತ ಕೆಲಸ ಬಸವನಗೌಡರು ಮಾಡಬಾರ್ದು. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲಾ ನೂರಾರು ಸಂಘಟನೆಗಳು, ವ್ಯಾಪಾರಸ್ಥರು ಹಿಡ್ಕೊಂಡು ದಲಿತ, ಕಾರ್ಮಿಕ, ಮಹಿಳಾ ಎಲ್ಲಾ ಸಂಘಟನೆಗಳು ಕೂಡ ನಮಗ ಹೋರಾಟಕ್ಕ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 6 ಜನ ಆಡಳಿತ ಪಕ್ಷದ ಸದಸ್ಯ MLAಗಳು, ಅದರೊಳಗೆ 2 ಮಂತ್ರಿಗಳಿದ್ದಾರೆ. ಇವರು ಎಲ್ಲರೂ ಮನಸ್ಸು ಮಾಡಿದ್ರೆ ಬಿಜಾಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ತರೋ ದೊಡ್ಡ ಕೆಲಸ ಅಲ್ಲ. ಇದು ಬಹಳ ಸರಳವಾಗಿ ಮುಗಿದೋಗೋದಂತ ಕೆಲಸ. ಶರಣ ಪ್ರಕಾಶ್ ಪಾಟೀಲ್ರು ನಾವು ಹೋರಾಟಗಾರರು ಮೊದಲಲ್ಲಿ ಹೋಗಿ ಅವ್ರಿಗೆ ಗುಲ್ಬರ್ಗಾದಾಗ ಭೇಟಿ ಆದಾಗೂ ಅವ್ರು ಹಿಂದಿನ ಸರ್ಕಾರ ಮಾಡೈತಿ, ನಾವು ಎಲ್ಲಾ ನಿಮ್ಮ ಜಿಲ್ಲೆಯ ಸಚಿವರು ಅವ್ರ ಜೊತೆ ಮಾತಾಡಿ ನಾವು ಅದನ್ನು ಫೈನಲ್ ಮಾಡ್ತೀವಿ ಅಂತ ಹೇಳ. ನಿನ್ನೆ ಕೇಶವ ಪ್ರಸಾದ್ ಅನ್ನುವಂಥವ್ರು ಕೌನ್ಸಿಲ್ ನಲ್ಲಿ, ವಿಧಾನ ಪರಿಷತ್ ನಲ್ಲಿ ಪ್ರಶ್ನೆ ಕೇಳಿದಾಗ ಅವಾಗನು ಕೂಡ ಅವರು ಅದೇ ಮಾತನ್ನ ಹೇಳಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಡ್ಬೇಕಾದ್ರೆ ನೀವು ಯಾವ ಆಧಾರದ ಮೇಲೆ ಕೊಟ್ಟಿರಿ? ಕನಕಪುರಕ್ಕೆ ಜಮೀನೇ ಸಿಗ್ತಾ ಇಲ್ಲ, ಅಲ್ಲಿ ಜಮೀನ್ ಖರೀದಿಗೆ ದುಡ್ಡು ಕೊಟ್ಟಾರ ಕನಕಪುರದಾಗ, ಬಟ್ ಅಲ್ಲಿ ಇನ್ನ ಜಮೀನೇ ಖರೀದಿ ಆಗಿಲ್ಲ. ಈ ತರ ನಾವು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕೇಳಿ ಮಾಡುವಂತದ್ದು ಏನಿದೆ, ನಿಮ್ಮ ಸರ್ಕಾರ ನಿರ್ಣಯ ತಗೊಳಕ್ ಆಗಲ್ಲ. ಇದನ್ನ ನಾವು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಕೇಳ್ತೀವಿ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು CM ಕಡೆ ನೀವು ಕರ್ಕೊಂಡು ಹೋಗಿದ್ರು ಹೋರಾಟಗಾರ ನಿಯೋಗ, ಆದ್ರೆ ಸರಿಯಾದ ಸ್ಪಂದನೆ ಸಿಗ್ಲಿಲ್ಲ ಅನ್ನೋದು ನಾವು ಈಗಾಗಲೇ ಅದನ್ನ ಹೇಳಿದೀವಿ. ಯಾರೋ ನಮ್ಗ MB ಪಾಟೀಲ್ರಾಗ್ಲಿ, ಶಿವಾನಂದ ಪಾಟೀಲ್ರಾಗ್ಲಿ, ಬಸವನಗೌಡ ಆಗ್ಲಿ ಯಾರೋ ಅವರ ವಿರೋಧಿಗಳಲ್ಲ. ನಾವು ಜನರ ಪರವಾಗಿ ಒಂದು ವೈದ್ಯಕೀಯ ಕಾಲೇಜ್ ಬಿಜಾಪುರಕ್ಕೆ ಸರ್ಕಾರದಿಂದಲೇ ಆಗ್ಬೇಕನ್ನುವಂತ ಒಂದು ಸಿಂಗಲ್ ಅಜೆಂಡಾ ಇಟ್ಕೊಂಡು ನಾವಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ ಅವರು ಕೂಡ ನಿನ್ನೆ ಅಲ್ಲಿ ಪತ್ರಿಕಾಗೋಷ್ಠಿಯೊಳಗೆ ಅವ್ರು ಏನ್ ಹೇಳಾರೋ ಗೊತ್ತಿಲ್ಲ ನಮಗ, ಬಟ್ ನಮ್ಮ ಅಹಿಂದ ಮುಖಂಡ MB ಪಾಟೀಲ್ ಅವರು, ಅಹಿಂದ ಮುಖಂಡ SM ಪಾಟೀಲ್ ಗಣ್ಯಾರ್ ಅವರು ನಿನ್ನೆ ನಮ್ಮ ವೇದಿಕೆಗೆ ಬಂದು ಅವರು ಸಪೋರ್ಟ್ ಮಾಡಿ ಹೋಗಿದ್ರು ಅಹಿಂದ ಸಂಘಟನೆ ಪರವಾಗಿ. ಅವ್ರು ಕಾಂಗ್ರೆಸ್ ಇಂದ ಬಂದಾರ ನಾವೇನ್ ತಿಳ್ಕೊಂಡಿಲ್ಲ, ಯಾಕಂದ್ರೆ ಅವ್ರು ಅಹಿಂದ ಮುಖಂಡ್ರು ಅಂತ ಹೇಳಿ ನಾವು ಅವ್ರಿಗೆ ಫಾಲೋ ಮಾಡ್ತೀವಿ. ಅದಕ್ಕ ಅಹಿಂದ ಮುಖಂಡರು ಕೂಡ ನಿಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಮ್ಮ ಪ್ರತಿನಿಧಿಗಳು ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಾವು ಏನು ಮನೆ ಮಾಡ್ಕೊತೀವಿ, ನಿಮ್ಮ MLAಗಳಿಗೆ ಹೇಳಿ, ನಿಮ್ಗೆ ಹೇಳಕ್ ಹಾಕಿಲ್ಲ ಕಾಂಗ್ರೆಸ್ ಅವ್ರಿಗೆ. ಕಾಂಗ್ರೆಸ್ ಅವ್ರು ನೀವು ಅಲ್ಲಿ ಹೋಗಿ ನಿಮ್ಮ ಜನಪ್ರತಿನಿಧಿಗಳಿಗೆ ಹೇಳ್ರಿ, ಇಂಥ ಜನ ಇಲ್ಲಿ ಹೋರಾಟ ನಡೆಯೋ ಜನರ ಪರವಾಗಿ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳ್ಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದೇ ವಿಧಾನಸಭೆ ಅಧಿವೇಶನದಲ್ಲಿ, ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಬರಬೇಕು ಅನ್ನುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಮಾಡಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊತೀನಿ. ಸುರೇಶ್ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಒಂದು ಖುಷಿ ತರುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನಿಸಿ ಡಾಕ್ಟರ್ MB ಪಾಟೀಲ್ ಸಾಹೇಬರು ಈಗಾಗಲೇ ಮುಖ್ಯಮಂತ್ರಿಗಳ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಪ್ರಧಾನ ಏನು ನಮ್ಮ ಚೀಫ್ ಸೆಕ್ರೆಟರಿ ಹೇಳ್ತೀವೋ ಅದ್ರ ಜೊತೆಗೆ ಸಚಿವರಾಗಿರೋ ಶಿವಾನಂದ ಪಾಟೀಲ್ ಸಾಹೇಬರು ಮನವೊಲಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನು ಇಲ್ಲಿ ಪೂರಕವಾಗಿರುವಂತ ಸೌಲಭ್ಯಗಳು ಏನು ಅಂತ ಹೇಳಿ ಅದನ್ನು ವಿವರವಾದಂತ ದಾಖಲೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದಾರೆ ಅಂತೇಳಿ ಸೆಕ್ರೆಟರಿಗಳಿಗೆ ಒಂದು ಸಂದೇಶವನ್ನು ನೀಡಿದಾರೆ ಅಂತೇಳಿ ಈಗ ತಿಳಿದು ಬಂತು. ನಾವು ನಮ್ಮ ವೈದ್ಯಕೀಯ ಹೋರಾಟ ಸಮಿತಿಯ ಪರವಾಗಿ ನಾವು ಈ ವಿಷಯವನ್ನು ಸ್ವಾಗತವನ್ನು ಬಯಸ್ತೇವೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರಂದ್ರೆ, ಇವತ್ತು ನಾವು ಹೇಳಬಯಸೋದು ಇಷ್ಟೇ, ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಮುಗಿದ ತಕ್ಷಣವೇ ಇದು ಶಾಶ್ವತ ಹೋರಾಟ ಸಮಿತಿ ಕೂಡ ಆಗಲಿದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಎಲ್ಲಾ ಹೋರಾಟಗಳು ಇವತ್ತು ಮೊಟಕೊಂಡಿವೆ, ನಿಂತೋಗಿವೆ. ಆ ಹೋರಾಟಗಳನ್ನು ಇವತ್ತು ನಾವು ಹುಟ್ಟಾಕ್ಬೇಕಂತೇಳಿ ಹುಟ್ಟಾಕಿರುವಂತ ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಗಳಂತ ಇದೊಂದು ಸಮಿತಿ. ಈ ಸಮಿತಿ ಶಾಶ್ವತವಾಗಿ ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಲಿದೆ ಇನ್ನು ಮುಂದೆ. ಯಾಕಂತ ಹೇಳಿದ್ರೆ ನಾವು ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ ಹೇಳಿದವ್ರೆ ನಾಳೆ ಸಮಸ್ಯೆಗಳ ಪಟ್ಟಿ ಅವರೇ ಮುಂದೆ ತಂದು ಕುಂತಾಗ ಮುಂದೆ ಹೇಳಿದಾಗ ನಾವು ಅದಕ್ಕೆ ಕೂಡ ಹೋರಾಟ ರೂಪಿಸಿರ್ತೀವಿ. ನಾವು ಯಾವುದೇ ಪಕ್ಷದ ಇರುತ್ತಲ್ಲ, ಯಾವುದೇ ನಾಯಕರ ಇರುತ್ತಲ್ಲ, ಈ ಜಿಲ್ಲೆಗೆ ನ್ಯಾಯ ದೊರಕಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಶಾಶ್ವತವಾದಂತ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತಾ ಇದೀವಿ.
ಅದರದ ಪೂರಕವಾಗಿ ಈ ಒಂದು ವೈದ್ಯಕೀಯ ಹೋರಾಟ ಸಮಿತಿ ಇವತ್ತು ಸ್ಟ್ಯಾಂಡ್ ಆಗಿರೋದು. ಅದರ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ. ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಈಗಾಗಲೇ ಪೆಂಡಲ್ ಹಾಕಿಟ್ಟವರು ಉಚಿತವಾಗಿ ಹಾಕಿಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಜನತೆ ಹೆಂಗಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ನಾವು ಯಾರು ಫೋನ್ ಮಾಡಿ ಹೇಳಿದಾಗ ಆಯ್ತು ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೆ. ಅಂತ ಒಂದು ಜನತೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಒಂದು ಸಹಾಯ ಮತ್ತು ತನುಮನ ಧನದಿಂದ ಇವತ್ತು ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೊಟ್ಟಿದ್ವಿ. ಇನ್ನೂ ಬಹುಶಃ ನಾವು ರೈತರ ಹತ್ರ ಹೋಗಿಲ್ಲ. ರೈತರ ಹತ್ರ ಹೋದೆಪ್ಪ ಅಂತ ಹೇಳಿದ್ರೆ ಅಂದ್ರೆ ನಾವು ಹೋರಾಟಕ್ಕೆ ನಮ್ಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಬಹುಶಃ ಚೀಲಗಟ್ಲೆ ಜೋಳನ ಕೊಡೋರಿದ್ದಾರೆ, ಚೀಲಗಟ್ಲೆ ಆಹಾರಗಳು ಕೊಟ್ಟು ನಮ್ಮ ಹೋರಾಟವನ್ನು ಬೆಂಬಲಿಸೋರು ಈ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಆದ್ರೆ ನಾವು ಅಲ್ಲಿವರೆಗೆ ಹೋಗಿಲ್ಲ. ಬರುವಂತ ದಿನಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರ ರೂಪ ತಾಳೋದಕ್ಕಿಂತ ಮುಂಚಿತವಾಗಿ ಈಗ ತಾನು ಹೇಳಿದಾಗೆ ಉಸ್ತುವಾರಿ ಸಚಿವರು ಹಾಗೆ ಪ್ರಭಾವಿ ಸಚಿವರಾಗಿರುವಂತಹ ಶಿವರಾಮ್ ಪಾಟೀಲ್ ಸಾಹೇಬರು ಇವ್ರು ಏನಾದ್ರೂ ಮನಸ್ಸು ಮಾಡಿದ್ದೆ ಆದ್ರೆ ಇದೇ ಅಧಿವೇಶನದಲ್ಲಿ ಬಹುಶಃ ಇದೇನ್ ಇವತ್ತು ನಡೀತದೆ ಇದೇ ಅಧಿವೇಶನದಲ್ಲಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಮಾಡ್ಲಿ ಅಂತೇಳಿ ಈ ಮೂಲಕ ಹೇಳ ಬಯಸ್ತಾ ಇದೀನಿ. ಅದ್ರ ಜೊತೆಗೆ ಈಗೇನು ನಗರ ಶಾಸಕರು ನಮಗೆ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದರೆ ಬಹುಶಃ ನಮಗೆ ಮನಸ್ಸಿಗೆ ನೋವಾಗಿರೋದು ಸತ್ಯ, ಎರಡು ಮಾತಿಲ್ಲ. ಈ ವಿಚಾರವಾಗಿ ನಾವು ಕೂಡ ಅವ್ರಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಯಾಕೋ ನಮಗೂ ಸರಿ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೈದಾರ ಅಂದ್ರೆ ನಾವು ಬೈದು ಯಾಕೋ ಸರಿ ಕಾಣ್ತಿಲ್ಲ. ನಮ್ಗೆ ಒಂದೇ ಪ್ರಶ್ನೆ ಉದ್ಭವ ಆಗಿದೆ, ನಾವು ಯಾಕೆ ಹೈಕೋರ್ಟ್ ಮೆಟ್ಟಲು ಏರ್ಬಾರ್ದು ಅಂತೇಳಿ. ಯಾಕಂದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಅದನ್ನ ನಾವು ಮುಂದೆ ತಗೊಂಡೇ ಬಂದಿದ್ದೆ ಆತಂದ್ರೆ ಮುಂದೆ ಬರುವಂತ ಯಾವುದೇ ನಾಯಕರುಗಳಾಗ್ಲಿ ನಮ್ಮ ಹೋರಾಟ ಸಮಿತಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಕಾದ್ರೆ ವಿಚಾರ ಮಾಡುವಂತ ದಿನಗಳು ಬರಲಿ ಅನ್ನೋ ಉದ್ದೇಶಕ್ಕೆ ನಾವೊಂದು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ನಾವು ಸಿದ್ಧತೆ ಮಾಡ್ತಾ ಇದೀವಿ. ಇದರ ಒಂದು ಇಂಪ್ಯಾಕ್ಟ್ ಇಡೀ ಜಿಲ್ಲೆಯ ಜನತೆ ಮೇಲೆ ಬೀಳುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದೀವಿ. ಅಥವಾ ನಾವು ಈಗಾಗಲೇ ನಿನ್ನೆ ಕೂಡ ನಾವು ಹೇಳಿದೀವಿ, ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ, ಇಂಟೆಲಿಜೆನ್ಸಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ, ನಮ್ಮ ಎಲ್ಲ ಹೋರಾಟಗಾರರನ್ನು ಎಲ್ಲಾ ಸಂಘಟನೆಯವರನ್ನು ತನಿಖೆ ಮಾಡ್ಲಿ ಅಥವಾ ಇದರ ಹಿನ್ನೆಲೆ ಅಥವಾ ಅದರ ಪೂರ್ವಾಪರವಾಗಿರುವಂತಹ ವಿಚಾರಗಳನ್ನು ಅವರು ನಮ್ಮ ತನಿಖೆ ಮಾಡಿ ತೆಗಿಲಿ ಅಂತೇಳಿ ನಾವು ಈಗಾಗಲೇ ನಾವು ವಿನಂತಿ ಮಾಡ್ಕೊಂಡಿದೀವಿ. ಬಹುಶಃ ನಾವು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದೀವಿ. ನಾವು ಏನಾದ್ರೂ ಹಂಗ ಯಾರಿಂದನೋ ಅಥವಾ ದುಡ್ಡು ಪಡೆದು ಅಥವಾ ನಾವು ಏನಾದ್ರೂ ಪೇಮೆಂಟ್ ಯಾರಿಂದ ಪಡೆದು ನಾವು ಏನಾದ್ರು ಕೂತ್ಕೊಂಡಿದೀವಿ ಅಂತ ಹೇಳಿದ್ರೆ ಅಥವಾ ಈ ಜಿಲ್ಲೆ ಪರವಾಗಿ ನಾವು ಏನಾದ್ರು ದ್ರೋಹ ಬಗಿತಾ ಇದೀವಿ ಅಂತ ಹೇಳಿ ಏನಾದ್ರು ಗೊತ್ತಾತಂದ್ರೆ ನಮ್ಮನ್ನೆಲ್ಲರನ್ನು ಒಂದು ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿ ನಾವು ಈ ಮೂಲಕ ನಾವು ಹೇಳ ಬಯಸ್ತಾ ಇದೀವಿ. ಇಷ್ಟು ನಮ್ಮ ಹೋರಾಟ ಸಮಿತಿಯ ಪರವಾಗಿ ಒಂದು ಸಂದೇಶವನ್ನು ಹೇಳ ಬಯಸ್ತಾ ಇದೀವಿ. ಪ್ರಯತ್ನ ಮಾಡಿ ಕ್ಯಾಬಿನೆಟ್ ಚರ್ಚೆ ಮಾಡಿದಾರೆ. ಇದು ನಿರ್ಣಯ ಮಾಡೋರು ಅದಾರ. ಅವರು ನಿನ್ನೆ ಮೆಸೇಜ್ ಮುಖಾಂತರ ಎಂ ಬಿ ಪಾಟೀಲ್ ನನಗೆ ತಿಳಿಸಿದ್ದಾರೆ. ಇದನ್ನು ಕೇಳ್ರಿ, ಯಾರೇನ್ ಕೇಳಿ. ಎಲ್ಲದಕ್ಕೂ ಉತ್ತರ ನಿಮ್ ಸರ್ಕಾರದಲ್ಲೇ ಇದೆ. ಫಸ್ಟ್ ನೀವು ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ನೀವು ಸರ್ಕಾರದಿಂದ ಮಾಡ್ಸ್ಕೊಂಡ್ ಬಂದಿ ಉತ್ತರ ಯತ್ನ ಹೇಳೋದು ಅಥವಾ ಈ ಜಿಲ್ಲೆ ಜನರು ಏನ್ ಬೇಡಿಕೆ ಉತ್ತರ ಕೊಡಿಸಿ ಅದನ್ನ ಬಿಟ್ಟು ಬರೀ ಅವ್ರ ವಿರುದ್ಧ ನಿಮ್ ವಿರುದ್ಧ ಅವ್ರು ಮಾತಾಡೋದು ನೋಡಿ. 100 ದಿನ ಮುಚ್ಚಿದ್ದಾರೆ ಪ್ರತಿಭಟನೆ. ನೀವು ಬೆಂಬಲ ಕೊಡ್ತಿದ್ದೀನಿ ಅಂತೀರಿ, ಆತರ ಹಾವು ಸಹ ಎಲ್ಲ ಕೋಲು ಮುರಿಯಲ್ಲ, ಹಂಗಾಗಿದೆ ನಿಮ್ದು. ನೀವು ಇದಕ್ಕೂ ವಿಧಾನಸೌಧದಲ್ಲಿ ಹೋಗಿ ಅಧಿವೇಶನದಲ್ಲಿ ಅವ್ರ ಉತ್ತರ ಹೇಳ್ತೇನೆ, ಆಮೇಲೆ ನೀವು ಒಮ್ಮೆ ಹೇಳಿದ್ರೆ ನಾವು ಕೇಳ್ಬಿಡ್ತೀವಿ ಎಲ್ಲಕ್ಕೂ ಹೇಳಿ. ನೀವು ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಹೊಲಿಸೋ ಪ್ರಯತ್ನ ನಡೆದಿದೆ ಅಂತಾರೆ, ಪಾಟೀಲ್ರು ಒಪ್ಕೊಳ್ಳೋದು ಒಂದ್ ಕಡೆ ಇವ್ರು ಅಂತಾರೆ. ಸಮಸ್ಯೆ ಏನೇನದು ಒಬ್ರು ಹೇಳ್ತಾನೆ ಇಲ್ಲ. PPP ಮೆಡಿಕಲ್ ಕಾಲೇಜ್ ಮಾಡುವಂತ ಅನಿವಾರ್ಯತೆ ಏನ್ ಬಂತು? ಜಮೀನಿಲ್ವಾ? ಏನ್ ಅಕಸ್ಮಾತ್ ನೀವೇ ಹೇಳ್ತಿದ್ದೀರಿ ಎಲ್ಲದಕ್ಕೂ 80% ರೆಡಿ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅಂತ ಹೇಳ್ತೀವಿ. ಯಾಕೆ ನೀವು ಅದನ್ನ ತಿಳಿಸಿ ಹೇಳೋದ್ರಾಗ ಸಚಿವರು ತಿಳಿಸಿ ಹೇಳೋದ್ರಾಗ ವಿಫಲರಾದ್ರು? ಏನ್ ಸಿದ್ದರಾಮಯ್ಯ ಅವ್ರನ್ನು ಎಲ್ಲೋ ಒಂದ್ ಕಡೆ ಮನವೊಲಿಸೋಗೋಸ್ಕರ ಅಂತೀರಿ. ಅದ್ರ ಅರ್ಥ ಏನು? ಸಿದ್ದರಾಮಯ್ಯ ಅವ್ರು ಮನವೊಲಿಸೋಸ್ಕರ ಇವರು ಬಸವನಗೌಡರು ಪ್ರಯತ್ನ ಮಾಡಿದ್ದಾರೆ ಮತ್ತು ಇವ್ರು ಮನವೊಲಿಸ್ಕೋತಾರೆ ಅವ್ರ ಕಡೆಯಿಂದ ಅನ್ನುವಂತ ಒಂದು ವಿಚಾರವನ್ನು ನಾವು ಹೊರಹೊಮ್ಮಲ್ವಾ? ಇಲ್ಲಿ ಏನಾಗಿದೆ, ನಿಮ್ಮೊಂದು ಹೋರಾಟಗಾರರನ್ನ ದಾರಿ ತಪ್ಪಿಸುವಂತ ಕೆಲಸ ಇಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಇದು ಸಾರ್ವಜನಿಕವಾಗಿ ಮಾಧ್ಯಮದವರಿಗೆ ಕಾಣ್ತಾ ಇದೆ. ಅದನ್ನ ಸ್ಪಷ್ಟೀಕರಣ ಕೊಡಿ. ಮತ್ತೆ ಯಾರೇನು ಕೇಳೋರು ಕೇಳ್ರಿ. ಯಾಕೆ ಒಮ್ಮೆ ಹೇಳಂತ ಹೇಳ ನೀವ್ ಹೆಂಗ್ ಎಲ್ಲರೂ ಮಾತಾಡೋರು ಕೇಳ್ತೀವಿ. 84 ದಿವಸಗಳ ಕಾಲ ಹೋರಾಟ ನಡೆದಿದ್ದು ನಿಜ. ಯಾವುದೇ ಒಂದು ವಿಷಯ ಆಗ್ಲೇ ಸರ್ಕಾರ ಮಟ್ಟದಲ್ಲಿ PPP ಮಾಡೆಲ್ ಮಾಡ್ಬೇಕಂತ ಅವ್ರು ಡಿಕ್ಲೇರ್ ಮಾಡಿದ್ರು ವೈದ್ಯಕೀಯ ಶಿಕ್ಷಣ ಸಚಿವರು. ಅದು ಹೋರಾಟ ಪ್ರಾರಂಭ ಆಯ್ತು. ಹೋರಾಟ ಪ್ರಾರಂಭ ಆದ ತಕ್ಷಣನೇ ಓಡಿ ಬಂದು ನಿಮ್ದು ಸರಿ ಇದೆ ನಾವು ಮಾಡ್ತೀವಿ ಅಂತ ಒಪ್ಕೊಳಕ್ ಆಗಿಲ್ಲ. ಅವ್ರಿಗೆ ಆಗುದಿಲ್ಲ. ಯಾವುದು ಹಣ್ಣು ಆಗ್ಬೇಕಾಗ್ತದ. ಮಿಡಿ ಆಯ್ತು, ಕಾಯಿ ಆಯ್ತು,
ಬಿರುಸಾಯ್ತು, ಮುಂದೆ ಹಣ್ಣಾಯ್ತು. ಈಗ ಹಣ್ಣಾಗಿದೆ ಹೋರಾಟ, ಇದು ವಿಷಯ ಹಣ್ಣಾಗಿದೆ. ಈಗ ಡಿಕ್ಲೇರ್ ಆಗೋ ಕಾಲ ಬಂದಿದೆ. ಯಾಕಂತ ಕೇಳಿದ್ರೆ ಸಮನ್ವಯ ಇದು ಏನಂತೀರಿ, ಇದ್ರ ತಿಳುವಳಿಕೆ ಕೊರತೆ. ಇಲ್ಲಿ ಜನರ ಭಾವನೆಗಳ ಬಗ್ಗೆ ಸರ್ಕಾರಕ್ಕೆ ನಾಲೆಜ್ ಇರಲಿಲ್ಲ. ಜನರ ಭಾವನೆಗಳ ಬಗ್ಗೆ ನೀವೆಲ್ಲರೂ ಮೀಡಿಯಾದವ್ರ ಸಹಕಾರದಿಂದ, ಅದು ಇದ್ದಿದ್ದು ನಿನ್ನೇನು ಹೇಳಿದ್ದೀನಿ, ಇವತ್ತು ನಾ ಹೇಳ್ತೀನಿ, ಮೀಡಿಯಾದವ್ರ ಸಹಕಾರದಿಂದ ಈ ಹೋರಾಟ ಲೆವೆಲ್ ಬಂದಿದೆ. ಈ ಹೋರಾಟದ ಒಂದು ಪರಿಣಾಮವಾಗಿ ತಮ್ಮ ಸಹಕಾರದಿಂದ ರಾಜ್ಯ ಮಟ್ಟದ ಸರ್ಕಾರಕ್ಕೆ ಇದು ಅರಿವಿಗೆ ಬಂದ್ಬಿಟ್ಟಿದೆ. ಈಗ ಇದೇನಪ್ಪ PPP ಬೇಡ, ಸರ್ಕಾರದ ಮಾಡೋಣ ಅಂತೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು ಮೊನ್ನೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಹೋರಾಟದ ಫಲಾನೇ ಅದು. ಈ ಹೋರಾಟದ ಫಲದಿಂದನೇ ಇದಾಗಿದೆ ಅಂತ ನಾ ಇವತ್ತು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ PPP ಫಂಡಲ್ಲಿ ಕೊಡ್ಬೇಕಂತ ಮಾಡಿದ್ರು, ಸರ್ಕಾರ ಮತ್ತೆ ಮರು ವಿಮರ್ಶೆ ಮಾಡಿ, ಮರು ವಿಚಾರ ಮಾಡಿ ಈಗ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜನರ ಒಂದು ಮನವಿಗೆ ಸ್ಪಂದಿಸಿ ಈ ಕೆಲಸ ಮಾಡ್ತಾ ಇದೆ. ಡಿಕ್ಲೇರ್ ಆಗ್ತದೆ ಆದಷ್ಟು ಬೇಗನೆ. ಬಹುತೇಕ ಈ ಅಧಿವೇಶನದಲ್ಲಿ ಆದ್ರೂ ಆಗ್ಬೋದು. ಇದಾಯ್ತು. ಈಗ ನೀವು ಕೇಳಿದಕ್ಕೆಲ್ಲ ಬತ್ತಿದ್ರಾಗ ಅದು ಜಾಗದ ಬತ್ತು ಎಲ್ಲ ಬತ್ತು. ಶಿವಾನಂದ ಪಾಟೀಲ್ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ DCC ಬ್ಯಾಂಕಿನಾಗ ರೊಕ್ಕ ಹೊಡ್ಕೊಂಡ್ ಕೂತಾರ, ಇಲ್ಲಿ ತಿಂದಾರ, ಆಮೇಲೆ ಇವ್ರಿಗೆ ರೊಕ್ಕ ಕೊಟ್ಟು ಕೂತಾರ. ಇಲ್ಲಿವರೆಗೆ ಶಿವಾನಂದ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಇಲ್ಲ. ನೀವು ಶಿವಾನಂದ ಪಾಟೀಲ್ ಪರವಾಗಿ ಅತಿ ಹತ್ತಿರದಿಂದ ಇರ್ತಕ್ಕಂಥ ಉಲ್ಲಾಸರ ನೀವು ಕೂಡ ಇದ್ದೀರಿ ನೋಡ್ರಿ, ನೀವು ಕೂಡ ಇದ್ದೀರಿ. ಒಂದು ಸ್ಪಷ್ಟವಾದಂತ ಮಾಹಿತಿ ಕೊಡಿ ಸರ್, ಇಮಿಡಿಯೇಟ್ ಆಗಿ. ಇಲ್ಲಾಂದ್ರೆ ತಪ್ಪು ಸಂದೇಶ ಶಿವಾನಂದ ಪಾಟೀಲ್ ಆಗಲೇ ಹೇಳಿನಿ, ಯತ್ನಾಳಗೆ ಮತ್ತು ಶಿವಾನಂದ ಪಾಟೀಲ್ ಅಜಾಂತರ ಫರಕ್ ಅದ. ಇದು ಬೊಗಳುದು ಪ್ರಾಣಿ, ಅದು ಗರ್ಜಿಸುದು. ಏನ್ ಒಮ್ಮೆ ಗರ್ಜಿಸ ಇವ್ರಂಗ ಅವನಿಗೆ ಬೊಗಳತ್ತಿರ್ತೀರನ, ಇವ್ನಂಗ ಅವ್ರಿಗೆ ಬೊಗಳ್ಕೊತಿರ್ತೀರಿ. ನೀವು ಕಳೆದ್ರ ಉತ್ತರ ಕೊಡೋದಿಲ್ಲ. ಇವತ್ತು ಕರೆದಿದ್ದು ನಿಮ್ಗೆ ಹೇಳಿದ್ದಾರೆ, ಲಪುಟ್ರಲ್ಲ, ಪಟ್ಟಿಂಗರಲ್ಲ, ಇಡೀ ಜಿಲ್ಲೆ ಜನತೆ ಅವಮಾನ ಮಾಡಿದ್ರೆ ತಿಳಕ್ಕೆ ಕರೆದಿದ್ದು. ಮತ್ತೆ ಎಲ್ಲ ಸಪರೇಟ್ ಇರೋದಕ್ಕೆ ಅವ್ರು ಆ ರೀತಿ ಭ್ರಷ್ಟಾಚಾರ ಮಾಡಿದ್ರೆ, ಇದು ಮಾಡಿದ್ರ ಸತತವಾಗಿ ಅಗಳೇ ಹೇಳಿನಲ್ಲ. ಅವ್ರಿಗೆ ಶಿವಾನಂದ ಪಾಟೀಲ್ಗ ರೈತರು, ಇಡೀ ಜಿಲ್ಲೆಯ ರೈತರು, ಸಾವಿರಾರು ರೈತರಿಗೂ ಇವ್ರಿಗೆ ಅನುಕೂಲ ಆಗ್ಯದ. DCB ಒಬ್ಬ ರೈತರು ಹೇಳಲ್ಲ, ಇವನ್ನ ಯಾರು ಇಲ್ಲಪ್ಪ ನಮ್ DCB ಬ್ಯಾಂಕ್ ಅನ್ಯಾಯ ಆಗ್ಯದ, ಅಲ್ಲಿ ಭ್ರಷ್ಟಾಚಾರ ಆಗ್ಯದ, ಇದಾಗ್ಯದ ಎಲ್ಲ ಹೇಳ್ಬೇಕಲ್ಲ ಏನಾಗಿದ್ದು ಅಲ್ಲಿ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರೆ DCB ಬ್ಯಾಂಕ್ ಒಳಗೆ ಇದು ರಾಜ್ಯಕ್ಕೆ 2ನೇ ಸ್ಥಾನ ಅದ. ಮತ್ತೆ ಯಾರೇನ್ ಕೇಳೋರು ಕೇಳ್ರಿ. ನಾವು ಜಿಲ್ಲೆ ಜನತೆಯ ಪರ, ಮೆಡಿಕಲ್ ಕಾಲೇಜ್ ಪರ. ನಾವು ಶಿವಾನಂದ ಪಾಟೀಲ್ ಪರಾನೂ ಇಲ್ಲ, MB ಪಾಟೀಲ್ ಪರಾನೂ ಇಲ್ಲ, MB ಪಾಟೀಲ್ ವಿರುದ್ಧ ಇಲ್ಲ, ಶಿವಾನಂದ ಪಾಟೀಲ್ ವಿರುದ್ಧ ಇಲ್ಲ. ಅವ್ರು ನೋಡ್ರಿ, ನಿಮ್ ಶಾಸಕರು ಅವ್ರೊಬ್ಬರೇ ಅಲ್ಲ, ನಾ ಹೇಳೋದು ಕಾಂಗ್ರೆಸ್ನ ಅಷ್ಟು ಶಾಸಕರು, 2 ಸಚಿವರು ಸದನದೊಳಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ? ಯಾಕೆ ಅದನ್ನ ಅಜೆಂಡಾದಾಗ ಸೇರ್ಪಡೆ ಮಾಡಿಲ್ಲ? ಈಗ ತುರ್ತಾಗಿ ಮಾಡುವಂತದ್ದೇನಿಲ್ಲ, ಮುಂಚೆನೆ ಕೇಳಿರ್ತಾರ ಅದನ್ನ ಅಜೆಂಡಾ, ಏನೇನು ಅಜೆಂಡಾ ಫಿಕ್ಸ್ ಆಗ್ಬೇಕು ಮುಂಚೆನೆ ತೊಂದಿರ್ತಾರೆ. ಯಾಕೆ ವಿಷಯನ ಇಟ್ಟಿಲ್ಲ ಅಲ್ಲಿ? ಈಗ ಅದ್ ಹೇಳಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿವಿ. ನಿನ್ನೆ ಬಸನಗೌಡ್ರು ಏನ್ ಹೇಳಿಕೆ ಕೊಟ್ರು, MB ಪಾಟೀಲ್ರನ್ನ ಎದುರಾಗಿ ಎಳೆದು ತಂದ್ರು, ಶಿವಾನಂದ ಪಾಟೀಲ್ ಎದುರಾಗಿ ಎಳೆದು ತಂದ್ರು, ಈ ಹೋರಾಟಗಾರಿಗೆಲ್ಲ ಬೈದ್ರಲ್ಲ. ಅವಾಗ ನಾವು MB ಪಾಟೀಲ್ರಿಗೆ ಮಾತಾಡಿವಿ, ಶಿವಾನಂದ ಪಾಟೀಲ್ರಿಗೆ ಮಾತಾಡಿವಿ, ನಮ್ಮ ಶಾಸಕರಿಗೂ ಮಾತಾಡಿದ್ವಿ. ಇಲ್ಲ ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಘೋಷಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಮಾಡ್ತೀವಿ. ಇವತ್ತು ಅವ್ರು ಹೇಳಿದ ಬಳಿಕ ನಾವು ಇವತ್ತು ಪ್ರೆಸ್ ಮೀಟ್ ಕರೆದ್ವಿ. ಹೇಳಿದಾರ ಅಂದ್ರೆ ಒಂದು ಬೇಡಿಕೆ ಈಡೇರಿಸೋಕೆ ಇಷ್ಟು ಮಂದಿ ಸಚಿವರು, ಶಾಸಕರು, ಆಡಳಿತ ಪಕ್ಷದ 80 ಜನ ಹೋರಾಟ ಮಾಡ್ಬೇಕ. 84 ದಿನಾನು ಇಂತಿಲ್ಲ, 8 ದಿವಸ ಇಲ್ಲ, ಟೋಟಲಿ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಂದ್ ನಿರ್ಣಯ ಮರು ವಿಮರ್ಶೆ ಆಗ್ಬೇಕು, ಮರು ವಿಚಾರ ಆಗ್ಬೇಕಾಗ್ತದೆ ಸರ್ಕಾರ. ಆಲ್ರೆಡಿ ಬೇರೆ ಬೇರೆ ಸರ ಬೇರೆ ಬೇರೆ ಇದ್ರ ನಂತರದ ಮಂಜೂರಾದ ಜಿಲ್ಲೆಗಳಿಗೆ ಸಂಕ್ಷನ್ ಆಗಿ DK ಶಿವಕುಮಾರ್ ಅವರು ತಗೊಂಡು ಹೋದ್ರು. ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲ, ಅವೆಲ್ಲ ಮೊದಲಾಗಿದ್ದು, ಮೊದಲಾಗಿದ್ದವು. ನೋಡ್ರಿ, ನಿಮ್ಮ ನೋವಿಗೆ ನಾವು, ನಿಮ್ಮ ವಿಚಾರಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ನೀವು ಅದೇ ರೀ ಹೋರಾಟಗಾರಿ ನೀವು ಸ್ಪಂದಿಸಿರಿ, ನಿಮಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಹೋರಾಟಗಾರಿ ನೀವು ನಾಗ್ಲೇ ಹೇಳಿನಿ, ಹೋರಾಟಗಾರಿ ನೀವು ಸ್ಪಂದಿಸಿದ್ಕೆ ಇಲ್ಲಿ ಬಂದಿದೆ, ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅಂತ ಹೇಳಿದೀನಿ ಮೊದಲೇ. ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳಿದೀನಿ. ಯಾಕಂತ ಕೇಳಿದ್ರೆ ಯತ್ನಾಳ್ ಅವರು ನಮ್ಮ ವಿರುದ್ಧ ಕೊಟ್ಟಿದ್ದಾರೆ, ನಾವು ಕೊಡ್ಬೇಕಾಗ್ತದ. ನೀವು ಅದನ್ನ ಹೇಳ್ಬೇಡ್ರಿ, ನಮ್ಮ ವಿರುದ್ಧ ಕೊಟ್ಟಿದ್ದಾರೆ. ಈಗ ನೀವು ಯತ್ನಾಳರ ಬಗ್ಗೆ ಏನ್ ಮಾತಾಡತ್ತೀರಲ್ಲ, ಇಷ್ಟೇ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಸರ್ಕಾರದ ಬಗ್ಗೆ ವಿನಂತಿ ಮಾಡ್ತೀವಿ. ನಾವ್ಯಾಕೆ ಮಾತಾಡ್ತೀವಿ? ನಮ್ಮ ಸರ್ಕಾರದ ನಾವ್ಯಾಕೆ ಮಾತಾಡ್ತೀವಿ? ನಾವು ಅಲ್ಲಿ ಪ್ರೆಷರ್ ಹಾಕ್ತಿವಿ, ಒತ್ತಡ ಹಾಕಿ ಮಾಡಿಸ್ತೀವಿ. ಈಗ 7 ತಿಂಗಳಾಗ್ಯದ, ಇನ್ನೊಂದ್ 2 ತಿಂಗಳು ಕಾಯಿರಿ ಆಗ್ತದ, 9 ತಿಂಗಳು ಬೇಕಾಗ್ತದ. ನೀವು ಸುಮ್ಮನೆ ಗಡಬಡ ಮಾಡ್ಬೇಡ್ರಿ. 9 ತಿಂಗಳು ಬೇಕು ಅದಕ್ಕೆ. ಯಾವಾಗ್ಲೂ
ಇಲ್ಲ ಹೇಳ್ತೀನಿ ಕೇಳ್ರಿ. ಹೇಳ್ದೆ ನಾ ಆಗ್ಲೇ. ನೀವು ಏನ್ ನಾನು ಒಪ್ಕೊಂಡಿಲ್ಲ ಮಾತು ಅವಾಗ್ಲೇ ಹೇಳಿದಿಲ್ಲ ನಾನು. ಎತ್ತಾಳ್ರಿ ಕೊಡ್ಬೇಕಂತ ಮಾಡಿದ್ದು ಹಿಂದಿನ ಸರ್ಕಾರ ಇರ್ಬೋದು. ಹಿಂದಿನ ಸರ್ಕಾರ ನಾವು ನಾರ್ಮಲ್ ಡೆಲಿವರಿ ಆಗ್ಬೇಕಂತೇಳಿ ವಿಚಾರ ಮಾಡತ್ತೀವಿ. ನಾರ್ಮಲ್ ಆಗ್ಬೇಕು ಡೆಲಿವರಿ. ನೀವು ಆಪರೇಷನ್ ಮಾಡ್ಕೊಂಡು ಡೆಲಿವರಿ ಮಾಡತ್ತೀರಿ. ನಾರ್ಮಲ್ 9 ತಿಂಗಳು ಪೂರ್ತಿ ಮುಗಿಲಿ. ಪುರುಷೋತ್ತಮ ಅವ್ರು ಏನೋ ಬರ್ತಾ ಇದೆ ತಡ್ರಿ. 9 ತಿಂಗಳಿಗೆ ಮುಗಿಬೇಕಲ್ಲ. ಅದಕ್ಕೊಂದು ಆ ಮಗು ಬೆಳಿಬೇಕಲ್ಲ, ಹೊಟ್ಟಿಯೊಳಗೆ ಮಗು ಬೆಳಿಬೇಕಲ್ಲ. ನಮ್ಮದೇ ಇರ್ತದೆ ಎಲ್ಲ, ಒಂದು ಅವಕಾಶ ಬೇಕು ಅದಕ್ಕೆ. ಮಾಡ್ರಿ, ನಮಗ ಕ್ಲಿಯರ್ ಹೇಳ್ರಿ. ನಿಮ್ ಸರ್ಕಾರದ ವಿರುದ್ಧ ನೀವು ಹೇಳಕತ್ತೀರೋ, ಯಾರ ವಿರುದ್ಧ ಹೇಳಕ? ಸರ್ಕಾರದ ವಿರುದ್ಧ ಹೇಳಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಒತ್ತಾಯ ಮಾಡ್ಯಾವ ಸರ್ಕಾರಕ್ಕೂ. ಮತ್ತ ನಮ್ಮ ಏನು ಯತ್ನಾಳ್ ಏನ್ ಅದ್ರ ಬಗ್ಗೆ ಇವು ಹೋರಾಟಗಾರ ಬಗ್ಗೆ ಇದ್ರ ಬಗ್ಗೆ ದಾರಿ ತಪ್ಪಿಸ್ಲಾಕ ಅದು ಕ್ಲಾರಿಫಿಕೇಶನ್ ಮಾಡಕ್ ನಾವು ಮಾಡಿದ್ದೈತಿ. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಆದ್ರೆ ಈ ಸರ್ಕಾರ ಸಚಿವರು ಇವರೇ ಇದ್ರಲ್ಲ, ಅವಾಗ ನಾ ಹೇಳ್ದೇನ ಅದು ಆರೋಗ್ಯ ಸಚಿವರು ಏನ್ ಮಾಡ್ಬೇಕೆಲ್ಲ ಮಾಡ್ಯಾರಲ್ಲ. ಅವ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದಿಲ್ಲ, ಅದನ್ನ ನಿನ್ನೆ ಆಗಾಳೆ ನಡೀಲಿಲ್ಲ. ಮತ್ ಇವ್ನು 7 ವರ್ಷ ಸರ್ಕಾರ ಒಳಗೆ ಇದ್ದಲ್ಲ ಪುಣ್ಯಾತ್ಮ, ಇವ ಯಾಕೆ ಮಾಡಿಲ್ಲ ನಗರ ಶಾಸಕ ಆಗಿ? ಇವನು ಸರ್ಕಾರ ಒಳಗೆ ಇದ್ದಲ್ಲ. ಬಾಸಿಯವರ ಸರ್ಕಾರ ಒಳಗೆ ಇದ್ದಲ್ಲ. ಒಂದ್ ನಿಮಿಷ ಬಾಸಿಯವರ ಇಲ್ಲ ಈಗ ಮಾಡ್ತಾರಲ್ಲ ಬಾಸಿಯವರ ಒಂದೇ ನಿಮಿಷ. ಇವರು 30 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಸೆಂಟ್ರಲ್ದಲ್ಲಿ, ರಾಜ್ಯದಲ್ಲಿ ಎಲ್ಲ ಇದ್ದಾರೆ. ಆಗ್ಲೇ ಎಲ್ಲ ಹೇಳಿದ್ದಾಗಿದೆ. ಅವಾಗ ಇರ್ಲಾರ್ದು 84 ದಿವಸನು ಇವತ್ತು ಈ ಮೆಡಿಕಲ್ ಕಾಲೇಜ್ ಬಗ್ಗೆ ತುಟಿ ಬಿಚ್ಚಲಾರ್ದವ್ರು. ಯಾಕಂದ್ರೆ ಅವ್ರು ಸ್ವಾರ್ಥ ಇತ್ತು, ಅದರಲ್ಲಿ ಸ್ವಾರ್ಥ ಅಡಗಿತ್ತು. ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶರಾಗಿ ಇವತ್ತು ಇದು ಮಾತಾಡ್ತಾ ಇದ್ದಾರೆ. ಆಗ್ಲೇ ಹೇಳಿದ್ವಿ, ಇದು ಮೆಡಿಕಲ್ ಕಾಲೇಜ್ ಸರ್ಕಾರದ ಪರ ಆಗೇ ಆಗ್ತದೆ. ನೀವೇನು ಇವತ್ತ ಜಿಲ್ಲೆ ಪರವಾಗಿ ಧ್ವನಿ ಎತ್ತಿದಿರಿ, ಈ ಧ್ವನಿದ ಪರಿಣಾಮನೇ ಅದಂತ ಹೇಳಿದ್ದೀನಿ. ಆಗ್ಲೇ ಒಪ್ಕೊಂಡಿದ್ದೆ. ಈ ಧ್ವನಿ ಪರಿಣಾಮನೇ ಈ ಹೋರಾಟಕ್ಕ ನಮ್ಮ ಎಸ್ಎಂಬಲ್ ಹೇಳ್ದಂಗ್ರಿ. ಈ ಹೋರಾಟಕ್ಕೆ ಮತ್ತು ಬಂದಿದ್ದೆ ಮಾಧ್ಯಮದ ನಿಮ್ಮ ಸಿಎಂ ಅವರು ಮನವೊಲಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮನವೊಲಿಸಿ ಅದನ್ನ ಲಕ್ಕಾಯಿಸ್ಬೇಕಂತಿದ್ರು ಅಂತ. ಅಂದ್ರೆ ಅವ್ರಿಬ್ರು ಮನವೊಲಿಸ್ಕೊಳಕ್ ರೆಡಿ ಇದ್ರ. ಏನ್ ರಾಜಕೀಯದಾಗ ಮನ ಒಲಿಸ್ತಾರ, ಅದೇನ್ ಮಾಡಕ್ ಆಗಲ್ಲ. ಅವ್ರವ್ರು ಯಾರು ಮನ ಒಲಿಸ್ತಾರೋ ಇರ್ಬೋದು, ಗೊತ್ತಿಲ್ಲ ನಮ್ಗೆ. ಹೆಂಗ್ ನಮ್ ಲೆವೆಲ್ದಾಗ ಹೆಂಗ್ ಗೊತ್ತಾಗ್ತದೆ? ಇಲ್ಲ ಇನ್ನೊಂದ್ ಕೇಳ್ರಿ, ನಮ್ ಲೆವೆಲ್ದಾಗ ಆಗಲ್ಲ ಅವು. ಇಲ್ಲ ಈಗ ಅವನ ಸತ್ತ ಯತ್ನಾಳ್ ಒಪ್ಕೊಂಡ್ ಬಿಟ್ಟಾರ. ನಾ 500 ಕೋಟಿ ಕೊಡ್ಲಾಕ್ ತಯಾರಿಗಿದ್ದ ಸತ್ತ ನಾವ್ ನೋಡ್ರಿ ಯಾರು ಹೂಡಿಕೆ ಮಾಡುದಿಲ್ಲ, ವಾಪಸ್ ತಗೋತೀರ. ಅದನ್ನ ನೀವು ಹೋರಾಟಗಾರರ ಹೋರಾಟ ಕೈ ಬಿಡ್ತೀರ ಅಂತ ಕೇಳ. ಅವ ಹೇಳ್ದಂಗ ಇಲ್ಲಿ ನಡಿಲಕ್ಕೆ ನಾವು ಮನ್ಯಾಗ ಏನೆಲ್ಲ ಇದು ಏನ್ ಒಂದ್ ವಿಷಯ ಅಲ್ಲ, ಅದೊಂದು ಉತ್ತರ ಹೇಳ್ತೀನಿ. 500 ಕೋಟಿ ಬಂಡವಾಳ ಹಾಕೋರು ಕಾಲೇಜ್ ಮಾಡಿದ್ರೆ 10 ಕಾಲೇಜ್ ಮಾಡ್ರಿ. ಯಾರು ಬಂದಾರ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲಿಲ್ಲ. ಅದಷ್ಟೇ ನಮ್ಮ ಉದ್ದೇಶ ಅಷ್ಟೇ. ಅದೊಂದು ಕಾಲೇಜ್ ಮಾಡ್ಲಿ, ಒಳ್ಳೇದೇ ಅಲ್ಲ. ಯಾರು ಹೇಳಿದ್ದು? ನೀವು ಅವ್ರ ಪರವಾಗಿ ಅಲ್ಲ, ನೀವು ಪ್ರಶ್ನೆ ಕೇಳ್ರಿ. ಮತ್ತ ಅವ್ರು ಹೇಳಿದ್ದು ನೀವು ಹೇಳದಿಂದ್ರಲ್ಲ, ಅವ್ರ ಹಂಗ ಹೇಳ್ರಿ ನೀವು ಹಂಗ ಕೇಳ್ರಿ ನೀವು ಹಂಗ ಕೇಳ್ರಿ. ಯಾವ್ದು ಏನ್ ತಗೊಳಲ್ಲ ಅದ್ರಾಗ ಏನ? ನೀವು ಅವ್ರ ಮಾತನ್ನ ನೀವು ಹೇಳ್ತಾ ಇದ್ದಿರಲ್ಲ, ನೀವು ಅವ್ರ ಮಾತು ಕೇಳ್ತಾರ. ನೀವೇ ಮಾಡ್ಬೇಕು. ಕೊಡ್ರಿ ಎಲ್ಲಾರು ನೀವು ನಿಮ್ಮ ಪರವಾಗಿ ಕೇಳ್ರಿ. ನೀವು ನಿಮ್ಮ ಪರವಾಗಿ ಕೇಳ್ರಿ. ನೀವು ಅವ್ರ ಪರವಾಗಿ ಕೇಳ್ಬೇಡ್ರಿ. ನನಗೆ ಹಂಗ ಕೇಳಿಸ್ತದ, ನಾ ಹೇಳಿದ್ದೀನಿ. ಹಂಗ ಕೇಳ್ಸದ ನನಗೆ ಹೇಳಿದೀನಿ. ನನಗೆ ಹಂಗ ಕೇಳ್ಸದ ಆಯ್ತು. ಅದು ಒಪ್ಕೋತನ ನೋಡ್ರಿ, ಅದು ನಂಗೆ ಕೇಳ್ಸದ ನಾ ಹಂಗ ಹೇಳೀನಿ. ಇಲ್ಲ ಅಂದ್ರೆ ಇಲ್ಲ, ಮುಗಿತ ಅಷ್ಟೇ. ಆಯ್ತು, ಮುಗಿತದು. ಇಲ್ಲ ಅಂದ್ರೆ ಇಲ್ಲ. ನನಗೆ ಹಂಗ ಕೇಳ್ಸದ ಏನ್ ಕೇಳೋದು ಕೇಳ್ರಿ. ಬರೇ ವಾದ ಮಾಡ್ತಿರಲ್ಲ, ಕೇಳ್ರಿ ಮೊದಲ.
ಮಾತ್ರ ದಯವಿಟ್ಟು ಕೇಳ್ರಿ ಮೊದಲ ಮತ್ ಕೇಳ್ರಿ ನೀವು ವಾದ ಮಾಡೋದು ನೋಡ್ರಿ ನನ್ ಗುರ್ತದಲ್ಲ ನನಗೆಲ್ಲ ಗುರ್ತದ ನನಗ್ ಗುರ್ತದ ನೀವು ಕೇಳ್ರಿ ಪ್ರಶ್ನೆ ಕೇಳ್ತಿರೋ ಏನು ಪ್ರಶ್ನೆ ಕೇಳಿಕೆ ಮತ್ತೆ ಏನು? ಕೇಳ್ರಿ ನೋಡಿ ವಾದ ವಿವಾದ ಮಾಡ್ಬೋದು. ತಡಿಯಪ್ಪ ಕೇಳ್ರಿ ಯಾರೇನ್ ಕೇಳೋರ್ ಕೇಳ್ರಿ ಮೆಡಿಕಲ್ ಕಾಲೇಜ್ ಆಗ್ತಿದ್ರು ಅದಕ್ಕೆ ನಾ ಮೊದಲೇನಿದ್ದೀನಿ ಆಗಿ ಮೆಡಿಕಲ್ ಕಾಲೇಜ್ ನಂದೇನ ಇದು ಅಭ್ಯಂತರ ಇಲ್ಲ ಅದಕ್ಕೆ ಅದು ಬಿಟ್ಟು PPP ಆಗ್ತದಂದ್ರು ಸದಾ ನಾನು ಸಹಮತ ಅದ PPP ಕಾಲೇಜ್ ಆಗ್ತದೆ ಅಂತಂದ್ರೆ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ತಗೊಳ್ತೀನಿ ನಮ್ ಜಿಲ್ಲೆಯವ್ರಿಗೆ ಕೆಲಸನೂ ಸಿಗುತ್ತೆ ಇದನ್ನು ಸಿಗುತ್ತೆ ಅವ್ರಿಗೆಲ್ಲ ಜಾಬು ಸಿಗುತ್ತೆ ಒಂದು ಅನುಕೂಲ ಆಗತ್ತೆ ನಾನು ಜೊತೆಗೆ ಏನು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಅವರು ಒಂದು ಮೆಡಿಕಲ್ ಅವ್ರದ್ದು ಕಾಲೇಜ್ ಅವೆ ಅವರು ತಗೊಳಿಕ್ ಆಗ್ತದೆ ತಗೊಂಡ್ರೆ ನಮ್ ಜಿಲ್ಲೆಯವರೇ ತಗೊಳ್ಳಿ ಅಂತ ಅವ್ರು ಹೇಳಿದ್ರು ಮುಗಿತ ಪ್ರಶ್ನೆ ನಂದು ಒಪ್ಪಿಗೆ ಇದೆ ಮೆಡಿಕಲ್ ಕಾಲೇಜ್ ಅಂತ ಹೇಳೋರು 84 ದಿವಸಗಳ ಕಾಲ ಹರ್ತಾಳ ಸ್ಟ್ರೈಕ್ ಕೂತಿದ್ದಾರೆ ಜನ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ 84 ದಿವಸಗಳಲ್ಲಿ ಒಂದು ದಿವಸರೇ ಬಂದು ನಾನು ಇದು ಸಪೋರ್ಟ್ ಇದ್ದೀನಿ ಮೆಡಿಕಲ್ ಕಾಲೇಜ್ ಮಾಡ್ಲಿ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು ನಗರ ಶಾಸಕರಾಗಿ ಅವ್ರು ದಿನ ಹೋರಾಟದ ಮುಂದೆ ಹೋಗ್ತಾರ ದಿನ ಮಂಟಪ ಮುಂದೆ ಹೋಗ್ತಾರ ಒಂದ್ಸಲ ಬಂದು ಹೇಳ್ಬೇಕಾಗಿತ್ತಲ್ಲ ಅವ್ರ ಮನೋಭಾವ ಸರಿ ಇಲ್ಲ ಅವ್ರು ತಗೋಬೇಕಂತ ಮಾಡಿದ್ರು ಆದ್ರೆ ಈಗ ಅದು ಆಗುದಿಲ್ಲ ಅಂತ ತಿಳ್ಕೊಂಡು ಹತಾಶದಿಂದ ಹೇಳ್ಯಾರ ಅಂತ ಹೇಳಿದೀವಿ ನೀವು ಆಗ್ಲಿ ಬಿಟ್ಕೊಡಿಗೂ ರೆಡಿ ಇದೀನಿ ಅಂದರು ಅವ್ರೇನಂದ್ರು ಈಗ ಹೇಳ್ತಾರೆ. ನಾ ಹಂಗಿದ್ರೆ ಅದನ್ನ ಬಿಟ್ಟು ಬಿಡ್ತೀನಿ ನಾ ತಗೋತೀನಿ ಅನ್ನೋದಕ್ಕೆ ಇಷ್ಟ ಆಗ್ತಾ ಇದ್ದೀನ ನಾ ಹಂಗಿದ್ರೆ 500 ಕೋಟಿ ಇನ್ವೆಸ್ಟ್ ಮಾಡೋದ್ ಬೇಡ ಅದನ್ನ ಬಿಟ್ಟು ಬಿಡ್ತೀನಿ ಹಂಗಿದ್ದಾಗ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಅವ್ರು ಪುರುಷೋತ್ತಮ ಅವರ ನೀವು ಆಗ್ಲೇ ಏನ್ ಕೇಳಿದ್ರೆ ಸರ್ಕಾರ ಎಷ್ಟು ದಿವಸದಾಗ ಮಾಡ್ತಾರೆ ಎಷ್ಟು ದಿವಸದಾಗ ಮಾಡ್ತಾರೆ ಅಂತ ಕೇಳಿ 84 ದಿವಸ ಇವ್ರಿಗೆ ಹೇಳಕ್ಕೆ ಇಲ್ಲಿದಿಲ್ಲೇ ಎದುರಿಗೆ ಹೋಗಿ ನಿಂತು ಹೇಳಕ್ಕಾಗಿಲ್ಲ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಮಾಡಕ್ ಲೇಟ್ ಆಗ್ಯದ ಇದೇ ತರ ಇವ್ರು ಉನ್ನಾರದ್ ಇಲ್ಲ 84 ದಿವಸ ಯಾಕೆ ಲೇಟ್ ಮಾಡ್ಯಾರ ಅವ್ರು ತಗೋಬೇಕಂತ ಸ್ವಾರ್ಥ ಇತ್ತು ಅವ್ರಿಗೆ ಇದು ಪ್ರೂಫ್ ಅದ ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಬಿಳಿ ಐನೂರು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।